ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 922 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 26ನೇ ಜುಲೈ 2025. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನು ತಿಳಿಯುವ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆ, ಬೆಂಗಳೂರಿನಲ್ಲಿರುವ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ 4 ಏಷ್ಯನ್ ಆನೆಗಳ ಯಾವ ದೇಶಕ್ಕೆ ಕಳುಹಿಸುವ ಮೂಲಕ ತನ್ನ ಮೊದಲ ಪ್ರಾಣಿ ರಫ್ತು ಯೋಜನೆಯನ್ನ ಮಾಡಿದೆ? ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಇನ್ ಬೆಂಗಳೂರು is making its first ever animal export by sending 4 Asian elephants to which country? ಸೊ ನಮ್ಮ ಬೆಂಗಳೂರಿನ ಈ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಏನಿರುತ್ತೆ, ಸೊ ಇಲ್ಲಿಂದ ಪ್ರಪ್ರಥಮ ಬಾರಿಗೆ 4 ಏಷಿಯಾಟಿಕ್ ಎಲಿಫೆಂಟ್ಸ್ ಗಳನ್ನ ಬೇರೊಂದು ದೇಶಕ್ಕೆ ಕಳಿಸಲಾಗಿರುತ್ತೆ. ಸೊ ಇದು ಬೆಂಗಳೂರು ಬಯೋಲಾಜಿಕಲ್ ಪಾರ್ಕ್ ಅಥವಾ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ನ ಪ್ರಪ್ರಥಮ ಈ ರೀತಿಯ ಒಂದು ಪ್ರಯತ್ನವಾಗಿರುತ್ತೆ. ಹಾಗಿದ್ರೆ ಯಾವ ದೇಶಕ್ಕೆ ಈ ಒಂದು ಎಲಿಫೆಂಟ್ಸ್ ಗಳನ್ನ ಕಳಿಸಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಪಾನ್ ರಾಷ್ಟ್ರಕ್ಕೆ ಈ ಒಂದು ಆನೆಗಳನ್ನ ಕಳಿಸಲಾಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ಸೊ ಅವರು ಯಾವ ಉದ್ದೇಶಕ್ಕಾಗಿ ಕಳಿಸಿರ್ತಾರೆ, ಅದರಿಂದ ನಮ್ಗೆ ಏನ್ ರಿಟರ್ನ್ ಬರ್ತಾ ಇದೆ, ಅದ್ರ ಜೊತೆಗೆ ಈ ಒಂದು ಬಯೋಲಾಜಿಕಲ್ ಪಾರ್ಕ್ ಆಫ್ ಬನ್ನೇರುಘಟ್ಟ ಇದರ ಬಗ್ಗೆ ಕೂಡ ಅಂಡ್ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡೋಣ. ಸೊ ಇದು ಕಳಿಸಿರ್ತಕ್ಕಂಥದ್ದು ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್. ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಏನಿರುತ್ತೆ, ಇಟ್ ಈಸ್ ಪಾರ್ಟ್ ಆಫ್ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್. ಅದು ಹೇಗೆ ಸಪರೇಟ್ ಆಯ್ತು ಅನ್ನೋದನ್ನ ನಾನು ಮುಂದೆ ಹೇಳ್ತೇನೆ. ಸೊ ಈ ಒಂದು ಬಯೋಲಾಜಿಕಲ್ ಪಾರ್ಕ್ ನಿಂದ 4 ಏಷಿಯಾಟಿಕ್ ಎಲಿಫೆಂಟ್ ಗಳನ್ನ ಈಗ ಜಪಾನ್ ರಾಷ್ಟ್ರಕ್ಕೆ ಕಳಿಸಲಾಗಿರುತ್ತೆ. ಸೊ ಜಪಾನ್ ರಾಷ್ಟ್ರದ ಯಾವ ಪಾರ್ಕ್ಗೆ ಅವ್ರು ಕಳಿಸಿರ್ತಾರೆ ಅಂದ್ರೆ ಹಿಮೇಜಿ ಸೆಂಟ್ರಲ್ ಪಾರ್ಕ್ ಸಫಾರಿ ಪಾರ್ಕ್ ಇನ್ ಜಪಾನ್. ಸೊ ಜಪಾನ್ ನಲ್ಲಿ ಇರ್ತಕ್ಕಂಥ ಒಂದು ಹಿಮೇಜಿ ಸೆಂಟ್ರಲ್ ಪಾರ್ಕ್ಗೆ ಈ 4 ಆನೆಗಳನ್ನ ಕಳಿಸಿರ್ತಾರೆ. ಸೊ ಇದು ಈ ಒಂದು ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಇಂದ ಆಗಿರ್ತಕ್ಕಂಥ ಮೊದಲ ಪ್ರಾಣಿ ರಫ್ತು ಆಗಿ ನಾವು ಇದನ್ನ ಪರಿಗಣಿಸಬಹುದಾಗಿರುತ್ತೆ. ಹಾಗಿದ್ರೆ ಇವರು ಕಳಿಸಿರ್ತಕ್ಕಂಥ ಆನೆಗಳ ಹೆಸರೇನು? ಸೊ ಇಲ್ಲಿ ಒಂದು ಮೇಲ್ ಎಲಿಫೆಂಟ್ ಅನ್ನ ಕಳಿಸಿರ್ತಾರೆ, ಅದರ ಹೆಸರು ಸುರೇಶ್, ಅದು 8 ವರ್ಷ ವಯಸ್ಸಾಗಿರುತ್ತೆ. ಎರಡನೇದು ಗೌರಿ, ಇನ್ನೊಂದು ಶ್ರುತಿ, ಇನ್ನೊಂದು ತುಳಸಿ ಅಂತ 4 ಆನೆಗಳನ್ನ ಈಗ ಜಪಾನ್ಗೆ ಕಳಿಸಲಾಗಿರುತ್ತೆ. ಸೊ ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಅನ್ನ ಕತಾರ್ ಏರ್ವೇಸ್ ಕಾರ್ಗೋ ಫ್ಲೈಟ್ ನ ಮುಖಾಂತರ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ ಸೊ ಜಪಾನ್ ನಲ್ಲಿರ್ತಕ್ಕಂಥ ಏರ್ಪೋರ್ಟ್, ಅದನ್ನ ನಾವು ಕನ್ಸೈ ಏರ್ಪೋರ್ಟ್ ಅಂತ ಹೇಳ್ತೇವೆ. ಸೊ ಜಪಾನ್ ನಲ್ಲಿರ್ತಕ್ಕಂಥ ಕನ್ಸೈ ಏರ್ಪೋರ್ಟ್ಗೆ ಈ ಪ್ರಾಣಿಗಳನ್ನ ಯಶಸ್ವಿಯಾಗಿ ವರ್ಗಾವಣೆ ಮಾಡಿರ್ತಾರೆ. ಹಾಗಿದ್ರೆ ಇನ್ ರಿಟರ್ನ್ ನಮ್ಗೆ ಏನ್ ಸಿಗುತ್ತೆ ಅಂತ ನಾವು ನೋಡೋದಾದ್ರೆ, ಸೊ ಜಪಾನ್ ನಿಂದ ನಮ್ಗೆ 4 ಚೀತಾಗಳನ್ನ ಕಳಿಸ್ತಾ ಇದ್ದಾರೆ, 4 ಜಾಗ್ವಾರ್ಗಳು, 4 ಪೂಮಾ, 3 ಚಿಂಪಾಂಜಿ ಮತ್ತೆ 8 ಬ್ಲಾಕ್ ಕ್ಯಾಪ್ಡ್ ಕ್ಯಾಪಿಚಿನ್ಸ್ ಅಂತ ಹೇಳ್ತೇವೆ. ಸೊ ಇಷ್ಟು ಪ್ರಾಣಿಗಳನ್ನ ನಮ್ಗೆ ಇನ್ ರಿಟರ್ನ್ ಅವರು ನಮ್ಮ ದೇಶಕ್ಕೆ ಕಳಿಸ್ತಾ ಇರ್ತಕ್ಕಂಥ ಒಂದು ಪ್ರಾಣಿಗಳಾಗಿರ್ತವೆ. ಈಗ ನಾವು ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಬಗ್ಗೆ ಬೇಸಿಕ್ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ, ಇದು ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ 25 ಕಿಲೋಮೀಟರ್ ಸೌತ್ ನಲ್ಲಿರ್ತಕ್ಕಂಥ ಒಂದು ಜೈವಿಕ ಉದ್ಯಾನವನವನ್ನಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ಯಾವ್ದ್ರಿಂದ ಇದನ್ನ ಸಪರೇಟ್ ಮಾಡಿರ್ತಾರೆ ಅಂದ್ರೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್, ಐ ಮೀನ್ ಟು ಸೇ ನಮ್ಮ ಬೆಂಗಳೂರಿನ ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಏನಿದೆ, ಸೊ ಅದರಿಂದ ಸಪರೇಟ್ ಮಾಡಿ, ಸಪರೇಟ್ ಇನ್ ದ ಸೆನ್ಸ್ ದೇ ಹ್ಯಾವ್ ನಾಟ್ ಈ ಸೆಕ್ಷನ್ ಅನ್ನ ಸಪರೇಟ್ ಮಾಡಿರ್ತಾರೆ. ಸೊ ಅದರಿಂದ ಸಪರೇಟ್ ಮಾಡಿ 2004ರಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇದನ್ನ ಯಾರು ಮ್ಯಾನೇಜ್ ಮಾಡ್ತಾರೆ, ಇದನ್ನ ನಿರ್ವಹಣೆ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಝೂ ಅಥಾರಿಟಿ ಆಫ್ ಕರ್ನಾಟಕ, ಅಂದ್ರೆ ನಮ್ಮ ಕರ್ನಾಟಕದ ಮೃಗಾಲಯ ಪ್ರಾಧಿಕಾರ ನಿರ್ವಹಣೆ ಮಾಡ್ತಕ್ಕಂಥ ಈ ಬನ್ನೇರುಘಟ್ಟ ಜೈವಿಕ ಉದ್ಯಾನವನವನ್ನ 2004ರಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಿಂದ ಈ ಒಂದು ಸೆಕ್ಷನ್ ಅನ್ನ ಬೇರ್ಪಡಿಸಿ ಮ್ಯಾನೇಜ್ ಮಾಡ್ತಾ ಇರ್ತಕ್ಕಂಥ ಒಂದು ಪಾರ್ಟ್ ಆಗಿರುತ್ತೆ. ಸೊ ಇಲ್ಲಿ ಒಂದು ಬಟರ್ಫ್ಲೈ ಪಾರ್ಕ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಇದನ್ನ ನಾವು ಚಿಟ್ಟೆ ಉದ್ಯಾನವನ ಅಥವಾ ಚಿಟ್ಟೆ ಪಾರ್ಕ್ ಅಂತ ಹೇಳ್ತೇವೆ. ದಿಸ್ ಇಸ್ ಇಂಡಿಯಾಸ್ ಫಸ್ಟ್ ಕನ್ಸರ್ವೇಟರಿ, ಅಂದ್ರೆ ಈ ಒಂದು ಚಿಟ್ಟೆಗಳಿಗಾಗಿ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಸಂರಕ್ಷಣಾ ವ್ಯವಸ್ಥೆ ಅಂತ ಹೇಳ್ಬೋದಾಗಿರುತ್ತೆ. ಇಲ್ಲಿ ಚಿಟ್ಟೆಗಳಿಗೆ ಸಂಬಂಧಪಟ್ಟಂತೆ ನಾವು ಮ್ಯೂಸಿಯಂ ಅನ್ನ ನೋಡಬಹುದು, ಸಂರಕ್ಷಣಾಲಯ, ವಸ್ತು ಸಂಗ್ರಹಾಲಯ, ಆಡಿಯೋ ವಿಶುವಲ್ ರೂಮ್ ಅನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಇದು 7.5 ಎಕರ್ಸ್ ಏರಿಯಾದಲ್ಲಿ ಇದು ಸ್ಪ್ರೆಡ್ ಆಗಿರುತ್ತೆ. ಸೊ ಈ ಒಂದು ಭಾಗದಲ್ಲಿ 20ಕ್ಕಿಂತ ಹೆಚ್ಚು 20+ ಬಟರ್ಫ್ಲೈ ಸ್ಪೀಶೀಸ್ ಅನ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ತಕ್ಕಂಥ ಒಂದು ಚಿಟ್ಟೆ ಉದ್ಯಾನವನವನ್ನ ಕೂಡ ಸೊ ಈ ಒಂದು ಬನ್ನೇರುಘಟ್ಟ
ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ನಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇಲ್ಲಿ ರೆಸ್ಕ್ಯೂ ಮತ್ತೆ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂದ್ರೆ ರಕ್ಷಣೆ ಮತ್ತೆ ಪುನರ್ವಸತಿ ಕೇಂದ್ರಗಳನ್ನ ಕೂಡ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಪ್ರಾಣಿಗಳನ್ನ ರೆಸ್ಕ್ಯೂ ಮಾಡಿರ್ತಕ್ಕಂಥದ್ದು ಈ ಸರ್ಕಸ್ ಗಳಿಂದ ಅಂದ್ರೆ ಸರ್ಕಸ್ ಗಳಲ್ಲಿ ಬಳಕೆ ಮಾಡ್ತಕ್ಕಂಥ ಪ್ರಾಣಿಗಳನ್ನ ಅಥವಾ ಇಲ್ಲೀಗಲಿ ಕಾನೂನು ಬಾಹಿರವಾಗಿ ಯಾರಾದ್ರೂ ಸ್ಮಗಲ್ ಮಾಡ್ತಾ ಇರ್ತಕ್ಕಂಥ ಪ್ರಾಣಿಗಳನ್ನ ಸೊ ಅದನ್ನೆಲ್ಲ ತಗೊಂಬಂದು ಪುನರುಜ್ಜೀವನ ಮಾಡ್ತಕ್ಕಂಥ ಕೇಂದ್ರವನ್ನ ಕೂಡ ಸೊ ಈ ಒಂದು ಭಾಗದಲ್ಲಿ ಡೆವಲಪ್ ಮಾಡಲಾಗಿರುತ್ತೆ. ಸೊ ಈಗ ನಾವು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಬಗ್ಗೆ ಹೆಚ್ಚಿನ ಮಾಹಿತಿನ ಡಿಸ್ಕಸ್ ಮಾಡೋದಾದ್ರೆ ಸೊ ದಿಸ್ ಇಸ್ ಅರೌಂಡ್ 22 ಕಿಲೋಮೀಟರ್ಸ್ ಫ್ರಮ್ ಬೆಂಗಳೂರಿನಿಂದ 22 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಉದ್ಯಾನವನವಾಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು ಇನ್ ದ ಇಯರ್ 1974 ಇನ್ ದ ಸ್ಪ್ಯಾನ್ ಆಫ್ 260.51 ಸ್ಕ್ವೇರ್ ಕಿಲೋಮೀಟರ್ ಜಾಗದಲ್ಲಿ ಈ ಒಂದು ರಾಷ್ಟ್ರೀಯ ಉದ್ಯಾನವನವನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದು ಆನೇಕಲ್ ಫಾರೆಸ್ಟ್ ರೇಂಜ್ ನ ಒಂದು ಭಾಗವಾಗಿರುತ್ತೆ. ಸೊ ಆನೇಕಲ್ ಫಾರೆಸ್ಟ್ ಅಥವಾ ಕಾಡಿನ ಒಂದು ವ್ಯಾಪ್ತಿಯ ಒಂದು ಭಾಗವಾಗಿ ಈ ಒಂದು ರಾಷ್ಟ್ರೀಯ ಉದ್ಯಾನವನವನ್ನ ಡೆವಲಪ್ ಮಾಡಿರ್ತಾರೆ. ಸೊ ಈ ಒಂದು ಭಾಗ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಇದು ಎಲಿಫೆಂಟ್ ಕಾರಿಡಾರ್ ಆಗಿರುತ್ತೆ. ಅಂದ್ರೆ ಆನೆಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಮೂವ್ ಆಗ್ತಕ್ಕಂಥ ಒಂದು ಮಾರ್ಗವನ್ನ ನಾವು ಕಾರಿಡಾರ್ ಅಂತ ಹೇಳ್ತೇವೆ. ಸೊ ಈ ಒಂದು ಬನ್ನೇರುಘಟ್ಟ ಅಂತಕ್ಕಂಥದ್ದು ಆನೆಗಳಿಗಾಗಿ ಒಂದು ಕಾರಿಡಾರ್ ಆಗಿ ಇದು ಕೆಲಸ ಮಾಡುತ್ತೆ. ಬಿಟ್ವೀನ್ ಅಂದ್ರೆ ಯಾವುದರ ಎರಡರ ಮಧ್ಯೆ ಇದು ಕಾರಿಡಾರ್ ಆಗಿ ಕಾರ್ಯನಿರ್ವಹಿಸುತ್ತೆ ಅಂದ್ರೆ ಬಿಆರ್ ಹಿಲ್ಸ್ ಮತ್ತೆ ಸತ್ಯಮಂಗಲಂ ಫಾರೆಸ್ಟ್ ನ ಮಧ್ಯ ಈ ಒಂದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಏನಿದೆ ಆನೆಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವರ್ಗಾವಣೆ ಆಗ್ತಕ್ಕಂಥ ಅಥವಾ ಚಲಿಸ್ತಕ್ಕಂಥ ಒಂದು ಆನೆ ಕಾರಿಡಾರ್ ಅನ್ನ ಹೊಂದಿರತಕ್ಕಂಥ ವೆರಿ ಇಂಪಾರ್ಟೆಂಟ್ ಜಿಯೋಗ್ರಫಿಕಲ್ ಏರಿಯಾ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಪ್ರಮುಖ ಅಂಶಗಳು ಏನು ಅಂತ ನಾವು ನೋಡೋದಾದ್ರೆ ಸೊ ಇಲ್ಲಿ ಇರ್ತಕ್ಕಂಥ ಹಿಲ್ಸ್ ಅನ್ನ ಅಥವಾ ಬೆಟ್ಟಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಗ್ರಾನೈಟ್ ಬೆಟ್ಟಗಳು ಅಂತ ಹೇಳ್ತೇವೆ. ಮಾಯಿಸ್ಟ್ ಡೆಸಿಡಿಯಸ್ ಫಾರೆಸ್ಟ್ ಅನ್ನ ಇದು ಹೊಂದಿರುತ್ತೆ ಅಂದ್ರೆ ತೇವಾಂಶವುಳ್ಳ ಪತನಶೀಲ ಕಾಡುಗಳನ್ನ ಹೊಂದಿರುತ್ತೆ. ಮತ್ತೆ ಅಲ್ಲಿ ಸ್ಕ್ರಬ್ ಲ್ಯಾಂಡ್ಸ್ ಅಥವಾ ಕುರುಚಲು ಅಥವಾ ಪೊದೆ ಸಸ್ಯಗಳನ್ನ ಕೂಡ ನಾವು ಹೆಚ್ಚಾಗಿ ಕಾಣಬಹುದಾಗಿರುತ್ತೆ. ಹಾಗಿದ್ರೆ ಇದಕ್ಕೆ ವಾಟರ್ ಸೋರ್ಸ್ ಎಲ್ಲಿಂದ ಬರುತ್ತೆ, ನೀರಿನ ಮೂಲ ಎಲ್ಲಿಂದ ಬರುತ್ತೆ ಅಂದ್ರೆ ಸುವರ್ಣಮುಖಿ ಸ್ಟ್ರೀಮ್ ಫ್ಲೋಸ್ ಥ್ರೂ ದ ಪಾರ್ಕ್ ಅಂದ್ರೆ ಸುವರ್ಣಮುಖಿ ಹೊಳೆ ಏನಿರುತ್ತೆ ಸೊ ಇದು ಈ ಒಂದು ಉದ್ಯಾನದ ಮುಖಾಂತರ ಹರಿತಕ್ಕಂಥ ಒಂದು ಹೊಳೆಯಾಗಿ ನಾವು ಸುವರ್ಣಮುಖಿಯನ್ನ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇಲ್ಲಿರ್ತಕ್ಕಂಥ ಫ್ಲೋರಾ ಅಥವಾ ಸಸ್ಯವರ್ಗ ಏನು ಅಂತ ನಾವು ನೋಡೋದಾದ್ರೆ ಟೀಕ್, ಸ್ಯಾಂಡಲ್ವುಡ್ ಅಂದ್ರೆ ಶ್ರೀಗಂಧದ ಮರ, ನೀಮ್ ಬೇವು, ಬ್ಯಾಂಬೂ ಬಿದಿರು, ಟ್ಯಾಮರಿನ್ ಮತ್ತೆ ಯೂಕಲಿಪ್ಟಸ್ ಮರಗಳನ್ನ ಹುಣಸೆ ಮತ್ತು ನೀಲಗಿರಿ ಮರಗಳನ್ನ ಹೆಚ್ಚಾಗಿ ಹೊಂದಿರತಕ್ಕಂಥ ಒಂದು ಫಾರೆಸ್ಟ್ ಆಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಒಂದು ಫಾನಾ ಪ್ರಾಣಿ ವರ್ಗವನ್ನ ನಾವು ನೋಡೋದಾದ್ರೆ ಇಂಡಿಯನ್ ಎಲಿಫೆಂಟ್ಸ್ಗಳು ಅಥವಾ ಏಷ್ಯನ್ ಎಲಿಫೆಂಟ್ ಕೂಡ ಅಂತ ಹೇಳ್ಬೋದಾಗಿರುತ್ತೆ. ಭಾರತೀಯ ಆನೆಗಳು ಇಲ್ಲಿ ಹೆಚ್ಚಾಗಿರುತ್ತೆ. ಬೆಂಗಾಲ್ ಟೈಗರ್ಸ್ ಕೂಡ ಇರುತ್ತೆ. ಲೆಪರ್ಡ್ ಅಥವಾ ಚಿರತೆಗಳು ಹೆಚ್ಚಾಗಿರುತ್ತೆ. ಸ್ಲಾತ್ ಬೇರ್ಸ್ ಅಥವಾ ಸೋಮಾರಿ ಕರಡಿಗಳು, ಜಾಕಲ್ಸ್ ಅಥವಾ ನರಿಗಳು, ಪ್ಯಾಂಗೋಲಿಯನ್ಸ್ ಮತ್ತೆ ಕೋಬ್ರಾ ಈ ಕಾಳಿಂಗ ಸರ್ಪ ಮತ್ತೆ 100ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳನ್ನ ಹೊಂದಿರತಕ್ಕಂಥ ಒಂದು ನ್ಯಾಷನಲ್ ಪಾರ್ಕ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದನ್ನ ಕನ್ಸರ್ವೇಷನ್ ಮಾಡಲಿಕ್ಕೆ ಸಾಕಷ್ಟು ಚಾಲೆಂಜಸ್ ಇರುತ್ತೆ, ಸಾಕಷ್ಟು ಸಂರಕ್ಷಣಾ ಸವಾಲುಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಡ್ರೈಡ್ ರೆಸಿಡಿಯಸ್ ಫಾರೆಸ್ಟ್ ಏನಿದೆ ಇದು 45% ಕಡಿಮೆ ಆಗಿರುತ್ತೆ. ಅಂದ್ರೆ ಬಿಟ್ವೀನ್ 1995 ಇಂದ 2021 ಮಧ್ಯದಲ್ಲಿ 1995ರಿಂದ 2021 ಮಧ್ಯದಲ್ಲಿ 44% ಈ ಒಂದು ನ್ಯಾಷನಲ್ ಪಾರ್ಕ್ ಅಂತಕ್ಕಂಥದ್ದು ಕಡಿಮೆ ಆಗಿರುತ್ತೆ. ರೀಸನ್ಸ್ ಬೀಯಿಂಗ್ ಅರ್ಬನೈಸೇಷನ್ ನಗರೀಕರಣ ಮತ್ತೆ ಲ್ಯಾಂಡ್ ಡೈವರ್ಷನ್ ಅಂದ್ರೆ ಅಲ್ಲಿರ್ತಕ್ಕಂಥ ಭೂಮಿಯನ್ನ ಬೇರೆ ಕಾರ್ಯಗಳಿಗಾಗಿ ಅಥವಾ ಬೇರೆ ಒಂದು ಇಂಟೆನ್ಷನ್ಸ್ ಗಳಿಗಾಗಿ ಅದನ್ನ ಡೈವರ್ಟ್ ಮಾಡಿರುವ ಕಾರಣದಿಂದ ಸರಿಸುಮಾರು 44% ಅಷ್ಟು ಅದು ಕಡಿಮೆ ಆಗಿರುತ್ತೆ. ಸೊ ಹಾಗಿದ್ರೆ ಇಲ್ಲಿ ನಡೀತಕ್ಕಂಥ ಇನ್ನೊಂದು ಪ್ರಾಬ್ಲಮ್ ಏನು ಅಂದ್ರೆ ಇಲ್ಲಿಗಲ್ ಮೈನಿಂಗ್ ಅಥವಾ ಅಕ್ರಮ ಗಣಿಗಾರಿಕೆ. ಗ್ರಾನೈಟ್ ಕ್ವಾರೀಸ್ ಅನ್ನ ನಾವಿಲ್ಲಿ ಈ ಒಂದು ಎಲಿಫೆಂಟ್ ಕಾರಿಡಾರ್ಸ್ ನ ಬಳಿ ಹೆಚ್ಚಾಗಿ ನೋಡಬಹುದಾಗಿರುತ್ತೆ. ಈ ಆನೆ ಕಾರಿಡಾರ್ ಗಳ ಬಳಿ ಈ ಗ್ರಾನೈಟ್ ಕ್ವಾರಿಗಳು ಇಲ್ಲಿರ್ತಕ್ಕಂಥ ಭೂ ಪ್ರದೇಶವನ್ನ ಹಾಳು ಮಾಡಲಿಕ್ಕೆ ಇನ್ನೊಂದು ರೀಸನ್ ಆಗಿ ಕೂಡ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ನ್ಯಾಷನಲ್ ಪಾರ್ಕ್ಸ್ ಯಾವ್ದಾವುದು, ಅದರ ಹೈಲೈಟ್ಸ್ ಅಥವಾ ಪ್ರಮುಖ ಅಂಶಗಳು ಏನು ಅಂತ ನಾವು ನೋಡೋದಾದ್ರೆ ಸೊ ಮೊದಲನೇದು ಆಲ್ರೆಡಿ ನಮಗೆ ಗೊತ್ತಾಗಿದೆ, ಇದನ್ನ ನಾವು ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೇವೆ. ಸೊ ಇದು ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಇದನ್ನ ನಾವು ಚಾಮರಾಜನಗರ ಡಿಸ್ಟ್ರಿಕ್ಟ್ ನಲ್ಲಿ ನೋಡಬಹುದಾಗಿರುತ್ತೆ. ಅಂಡ್ ದಿಸ್ ಇಸ್ ಪಾರ್ಟ್ ಆಫ್ ನೀಲಗಿರಿ ಬಯೋಸ್ಪಿಯರ್ ಅಂದ್ರೆ ನೀಲಗಿರಿ ಜೀವಗೋಳ ಮೀಸಲು ಏನಿದೆ ಅದರ ಒಂದು ಭಾಗವಾಗಿ ನಾವು ಬಂಡೀಪುರ ನ್ಯಾಷನಲ್ ಪಾರ್ಕ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಇನ್ನೊಂದು ಬರುತ್ತೆ ನಾಗರಹೊಳೆ ನ್ಯಾಷನಲ್ ಪಾರ್ಕ್. ಇದು ಕೊಡಗು ಮತ್ತು
ಮತ್ತು ಮೈಸೂರು ಜಿಲ್ಲೆಗಳ ವ್ಯಾಪ್ತಿಗೆ ಬರುತ್ತೆ. ಸೊ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಕೂಡ ಕರೀತಾರೆ. ಸೊ ಇದರ ಒಳಗಡೆ ಕಬಿನಿ ರಿವರ್ ಹರಿತಕ್ಕಂಥ ಒಂದು ನ್ಯಾಷನಲ್ ಪಾರ್ಕ್ ಆಗಿ ನಾವು ನಾಗರಹೊಳೆಯನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ನೆಕ್ಸ್ಟ್ ಬರುತ್ತೆ ನಾವಿವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಬನ್ಯಾರ್ಘಟ್ಟ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ. ಇದು ಬೆಂಗಳೂರು ಅರ್ಬನ್ ಮತ್ತೆ ರಾಮನಗರ ವ್ಯಾಪ್ತಿಗೆ ಬರುತ್ತೆ. ಸೊ ಬೆಂಗಳೂರು ನಗರ ಮತ್ತೆ ರಾಮನಗರ ವ್ಯಾಪ್ತಿಗೆ ಬರುತ್ತೆ. ಸೊ ಇಲ್ಲಿ ಸಫಾರಿ ಪಾರ್ಕ್ ಅನ್ನ ಅಂದ್ರೆ ಆನೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ಪ್ರಾಣಿಗಳನ್ನ ನಾವು ವೀಕ್ಷಣೆ ಮಾಡಲಿಕ್ಕೆ ಸಫಾರಿ ಪಾರ್ಕ್ ಅನ್ನ ನೋಡಬಹುದು. ಬಟರ್ಫ್ಲೈ ಪಾರ್ಕ್ ಚಿಟ್ಟೆ ಉದ್ಯಾನವನ ಮತ್ತೆ ರೆಸ್ಕ್ಯೂ ಸೆಂಟರ್ ಅಂದ್ರೆ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಕೇಂದ್ರಗಳನ್ನ ಕೂಡ ಸ್ಥಾಪನೆ ಮಾಡಲಾಗುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಕುದುರೆಮುಖ್ ನ್ಯಾಷನಲ್ ಪಾರ್ಕ್. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ನ್ಯಾಷನಲ್ ಪಾರ್ಕ್ ಆಗಿರುತ್ತೆ. ಸೊ ಇಲ್ಲಿ ಟ್ರೆಕ್ಕಿಂಗ್ ಮಾಡಲಿಕ್ಕೆ ಮತ್ತೆ ಈ ಒಂದು ಎಂಡೆಮಿಕ್ ಸ್ಪೀಶೀಸ್ ಅಂದ್ರೆ ಈ ಸ್ಥಳೀಯ ಪ್ರಭೇದಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಅನ್ಶಿ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೇವೆ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಪಾರ್ಕ್ ಆಗಿರುತ್ತೆ. ಸೊ ಇಲ್ಲಿ ಇಟ್ ಇಸ್ ನೌ ಪಾರ್ಟ್ ಆಫ್ ಕಾಳಿ ಟೈಗರ್ ರಿಸರ್ವ್. ಸೊ ಕಾಳಿ ಟೈಗರ್ ರಿಸರ್ವ್ ಅಥವಾ ಕಾಳಿ ಹುಲಿ ಸಂರಕ್ಷಣಾ ಮೀಸಲು ಏನಿರುತ್ತೆ ಸೊ ಅದರ ಒಂದು ಭಾಗವಾಗಿರುತ್ತೆ. ಅಂಡ್ ಇದು ವೆಸ್ಟರ್ನ್ ಘಾಟ್ಸ್ ಝೋನ್ ಅಲ್ಲಿ ಬರ್ತಕ್ಕಂಥ ಒಂದು ನ್ಯಾಷನಲ್ ಪಾರ್ಕ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಜುಲೈ 2025ರಲ್ಲಿ ಭಾರತವು ತನ್ನ 16ನೇ ವ್ಯಾಪಾರ ಒಪ್ಪಂದವಾದ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿತು. ಇದು ಯಾವ ದೇಶದೊಂದಿಗೆ ಬ್ರೆಕ್ಸಿಟ್ ನಂತರದ ಆ ದೇಶದ ಅತ್ಯಂತ ಮಹತ್ವದ ವ್ಯಾಪಾರ ಒಪ್ಪಂದವಾಗಿದೆ. ಇನ್ ಜುಲೈ 2025 ಅಂದರೆ ಈ ತಿಂಗಳು 2025 ಇದೇ ತಿಂಗಳಲ್ಲಿ ಇಂಡಿಯಾ 16th ಟ್ರೇಡ್ ಪ್ಯಾಕ್ಟ್ ಅನ್ನ ಮಾಡ್ಕೊಂಡಿದೆ. ಈ ಟ್ರೇಡ್ ಪ್ಯಾಕ್ಟ್ ಅನ್ನ ವಿ ಕಾಲ್ ಇಟ್ ಆಸ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಅಂಡ್ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳ್ತೇವೆ. ಸೊ ವಿತ್ ವಿಚ್ ಕಂಟ್ರಿ, ಆ ಕಂಟ್ರಿ ಯಾವುದು ಅಂತ ಗುರುತಿಸಲಿಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಒಂದು ಕ್ಲೂ ಏನು ಅಂದ್ರೆ ಅದು ಬ್ರೆಕ್ಸಿಟ್ ಅಂದ್ರೆ ಈ ಒಂದು ಯುರೋಪಿಯನ್ ಯೂನಿಯನ್ ಇಂದ ಎಕ್ಸಿಟ್ ಆಗಿರ್ತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ. ಆ ದೇಶ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯುನೈಟೆಡ್ ಕಿಂಗ್ಡಮ್ ಅಥವಾ UK ಯೊಂದಿಗೆ ನಮ್ಮ ಭಾರತ ದೇಶ 16ನೇ ಟ್ರೇಡ್ ಅಗ್ರಿಮೆಂಟ್ ಅಥವಾ 16ನೇ ವ್ಯಾಪಾರ ಒಪ್ಪಂದಕ್ಕೆ ಸಹಿಯಾಗಿರುತ್ತೆ. ಸೊ ಇದರಿಂದ ನಮ್ಮ ಭಾರತ ದೇಶದ ವ್ಯಾಪಾರಕ್ಕೆ ಎಷ್ಟು ಬೆನಿಫಿಟ್ ಆಗುತ್ತೆ, ಅವರಿಗೆ ಎಷ್ಟು ಬೆನಿಫಿಟ್ ಆಗುತ್ತೆ, ಅದ್ರ ಜೊತೆಗೆ ಯುನೈಟೆಡ್ ಕಿಂಗ್ಡಮ್ನ ಮ್ಯಾಪ್ ಅಥವಾ ಜಿಯೋಗ್ರಫಿಯನ್ನ ಕೂಡ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸೊ ನಮ್ಮ ಭಾರತ ದೇಶದಿಂದ UK ದಲ್ಲಿ ನಾವು ಸೇಲ್ ಮಾಡಬೇಕಾಗಿದ್ರೆ ಸೊ ಅವ್ರದ್ದು ಏನೋ ಕಸ್ಟಮ್ ಟ್ಯಾಕ್ಸ್ ಅಂತ ಇರುತ್ತೆ, ಸೀಮಾ ಸುಂಕ ಅಂತ ಹೇಳ್ತೇವೆ. ಅಂದ್ರೆ ಒಂದು ದೇಶದ ಗಡಿ ರೇಖೆಯಿಂದ ಇನ್ನೊಂದು ದೇಶಕ್ಕೆ ನಾವು ವಸ್ತುಗಳನ್ನ ಸಾಗಿಸಬೇಕಾಗಿದ್ರೆ ಕಸ್ಟಮ್ ಚಾರ್ಜಸ್ ಅನ್ನ ನಾವು ಪೇ ಮಾಡಬೇಕಾಗಿರುತ್ತೆ. ಸೊ ಸಾಕಷ್ಟು ಗೂಡ್ಸ್ ಗಳಿಗೆ ಸಂಬಂಧಪಟ್ಟಂತೆ ಕಸ್ಟಮ್ ಚಾರ್ಜ್ ಅನ್ನ UK ಅಲ್ಲಿ ಈಗ 0 ಮಾಡಿರ್ತಾರೆ. ಸೊ ಅದರಿಂದ ನಾವು ಟ್ರೇಡ್ ಮಾಡಲಿಕ್ಕೆ ಅಥವಾ ಆ ಒಂದು ವಸ್ತುಗಳ ಬೆಲೆ ಈಗ ಎಕ್ಸ್ಪೆನ್ಸಿವ್ ಆಗೋದಿಲ್ಲ. ಸೊ ಇದರಿಂದ ನಮ್ಮ ಭಾರತ ದೇಶದ ಪ್ರೊಡ್ಯೂಸರ್ಸ್ ಅಥವಾ ಉತ್ಪಾದಕರಿಗೆ ಸಾಕಷ್ಟು ಬೆನಿಫಿಟ್ ಆಗ್ತಕ್ಕಂಥ ಒಂದು ಒಪ್ಪಂದವನ್ನ ಮಾಡ್ಕೊಂಡಿರ್ತಾರೆ. ಸೊ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ನಾವು ನೋಡೋದಾದ್ರೆ ನೋಡಿ, ಪ್ರೊಸೆಸ್ಡ್ ಫುಡ್ ಸಂಸ್ಕರಿಸಿದ ಆಹಾರ ಮುಂಚೆ ಟ್ಯಾರಿಫ್ ಇದ್ದಿದ್ದು ಎಷ್ಟು ಅಂದ್ರೆ 70% ಟ್ಯಾರಿಫ್ ಇದ್ದಿದ್ದು ಈಗ ಅದನ್ನ 0% ಮಾಡಿರ್ತಾರೆ. ಅಂದ್ರೆ 70% ಸೀಮಾ ಸುಂಕ ಏನಿರುತ್ತೆ ಅದನ್ನ ನಿಲ್ ಮಾಡಿರ್ತಾರೆ. ಅದೇ ರೀತಿ ವೆಜಿಟೇರಿಯನ್ ಆಯಿಲ್ ಅಂದ್ರೆ ಈ ಒಂದು ಎಣ್ಣೆಗೆ 20% ಕಡಿಮೆ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಟ್ರಾನ್ಸ್ಪೋರ್ಟ್ ಅಂಡ್ ಆಟೋ ಸೆಕ್ಟರ್ಗೆ 18% ಇದ್ದಿದ್ದು 0%ಗೆ ಅಂದ್ರೆ ಈ ವೆಜಿಟೇಬಲ್ ಆಯಿಲ್ 20% ಇದ್ದಿದ್ದು 0 ಆಗಿರುತ್ತೆ. ಟ್ರಾನ್ಸ್ಪೋರ್ಟ್ ಮತ್ತೆ ಆಟೋ ಸೆಕ್ಟರ್ 18% ಇದ್ದಿದ್ದು 0 ಆಗಿದೆ. ಲೆದರ್ ಮತ್ತೆ ಫುಟ್ವೇರ್ 16% ಇದ್ದಿದ್ದು 0 ಆಗಿರುತ್ತೆ. ಈ ರೀತಿ ಸಾಕಷ್ಟು ಉತ್ಪನ್ನಗಳಿಗೆ 0 ಟ್ಯಾರಿಫ್ ಅನ್ನ ಅಥವಾ 0 ಕಸ್ಟಮ್ ಟ್ಯಾಕ್ಸ್ ಅನ್ನ ಮಾಡಿರುವ ಕಾರಣದಿಂದ ಸೊ ನಮ್ಮ ದೇಶದ ಟ್ರೇಡ್ ಅಂತಕ್ಕಂಥದ್ದು ಇಂಪ್ರೂವ್ ಆಗುತ್ತೆ. ಸೊ ಈ ಒಂದು ಒಪ್ಪಂದ ನಾನು ಏನ್ ಮಾತಾಡ್ತಾ ಇದ್ದೇನೆ, ದಿಸ್ ಈಸ್ ಇನ್ ಬಿಟ್ವೀನ್ ಇಂಡಿಯಾ ಅಂಡ್ ಯುನೈಟೆಡ್ ಕಿಂಗ್ಡಮ್ ನಡುವೆ ಆಗಿರ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಇದನ್ನ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಅಂಡ್ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳ್ತೇವೆ. ಸೊ ಈ ಒಂದು ಅಗ್ರಿಮೆಂಟ್ ಏನಾಗಿದೆ ಇದು 16th ಟ್ರೇಡ್ ಅಗ್ರಿಮೆಂಟ್ ಆಗಿರುತ್ತೆ. ಅಂದ್ರೆ ಭಾರತ ಮತ್ತು UK ಗೆ ಸಂಬಂಧಪಟ್ಟಂತೆ 16ನೇ ಒಂದು ಒಪ್ಪಂದವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಇದರಿಂದ ಆಗ್ತಕ್ಕಂಥ ಎಫೆಕ್ಟ್ಸ್ ಏನು ಅಂತ ನಾವು ನೋಡೋದಾದ್ರೆ ಈ ಬೈ 2030 ಅಂದ್ರೆ 2030ರ ವೇಳೆಗೆ $120 ಬಿಲಿಯನ್ ಅಷ್ಟು ಟ್ರೇಡ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಅಂದ್ರೆ ಅದು ದ್ವಿಗುಣಗೊಳ್ಳುತ್ತೆ, 120 ಶತಕೋಟಿ $. ಇವಾಗ ಏನಿತ್ತು ಅದಕ್ಕಿಂತ ಡಬಲ್ ಆಗ್ತಕ್ಕಂಥ
ಆಗ್ತಕ್ಕಂಥ ಒಂದು ಸಾಧ್ಯತೆಯನ್ನ ಸೊ ಈ ಒಂದು ಬದಲಾವಣೆಯಿಂದ ನಾವು ಗಮನಿಸಬಹುದಾಗಿರುತ್ತೆ. ಸೊ ಪ್ರಸ್ತುತವಾಗಿ ನಮ್ಮ ಮತ್ತು UK ನಡುವೆ ಇರತಕ್ಕಂಥ ಒಂದು ಟ್ರೇಡ್ ಎಷ್ಟಿರುತ್ತೆ ಅಂದ್ರೆ $56 ಬಿಲಿಯನ್ ಅಷ್ಟು ನಾವು ಟ್ರೇಡ್ ಅನ್ನ ಮಾಡ್ತಾ ಇದ್ದೇವೆ. ಇದರಲ್ಲಿ ಎಕ್ಸ್ಪೋರ್ಟ್ ಇನ್ ದ ಸೆನ್ಸ್ UKಗೆ ನಾವು ರಫ್ತು ಮಾಡ್ತಾ ಇರ್ತಕ್ಕಂಥ ಮೌಲ್ಯ 12.6% ಇನ್ಕ್ರೀಸ್ ಆಗುತ್ತೆ, ಅಂದ್ರೆ 12.6% ಹೆಚ್ಚಾಗುತ್ತೆ. ಅಂಡ್ ಇಂಪೋರ್ಟ್ ಬಂದು 2.3% ಅಷ್ಟು ಹೆಚ್ಚಾಗ್ತಕ್ಕಂಥದ್ದು. ಸೊ ಈ ಒಂದು ಬದಲಾವಣೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ 99% ಆಫ್ ದಿ ಇಂಡಿಯನ್ ಎಕ್ಸ್ಪೋರ್ಟ್ಸ್ ಟು UK ವಿಲ್ ಬಿ ಡ್ಯೂಟಿ ಫ್ರೀ. ಸೊ ಈಗ 99% ಉತ್ಪನ್ನಗಳನ್ನ ನಾವೇನು UKಗೆ ಮಾರಾಟ ಮಾಡ್ತೇವೆ, ಸೊ ಅದಕ್ಕೆ ಇನ್ಮೇಲೆ ಯಾವುದೇ ರೀತಿಯ ರಫ್ತಿನ ಸುಂಕ ಇರುವುದಿಲ್ಲ. ಸೊ ಅದರಿಂದ MSMEಗಳಿಗೆ ಮತ್ತೆ ನಮ್ಮ ಈ ಲೇಬರ್ ಇಂಟೆನ್ಸಿವ್ ಸೆಕ್ಟರ್ಸ್ ಏನಿರುತ್ತೆ, ಸೊ ಇದಕ್ಕೆಲ್ಲ ಕೂಡ ಹೆಚ್ಚಿನ ಬೆನಿಫಿಟ್ ಆಗ್ತಕ್ಕಂಥ ಒಂದು ಸಾಧ್ಯತೆಯನ್ನ ಈ ಒಂದು ಒಪ್ಪಂದದಿಂದ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಸೆಕ್ಟರಲ್ ವೈಸ್ ಅಂದ್ರೆ ನಮ್ಮ ಭಾರತ ದೇಶದಕ್ಕೆ ನಾವು ವಲಯವಾರು ಲಾಭಗಳು ಸೆಕ್ಟರ್ ವೈಸ್ ಏನ್ ಬೆನಿಫಿಟ್ಸ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಟೆಕ್ಸ್ಟೈಲ್ ಮತ್ತೆ ಕ್ಲೋತಿಂಗ್, ಜವಳಿ ಮತ್ತು ಉಡುಪುಗಳ ಈ ಒಂದು ವಲಯಕ್ಕೆ ಬಂದಾಗ ಸೊ ಮುಂಚೆ 12% ವರೆಗೂ ಇದ್ದಂತ ಟ್ಯಾರಿಫ್ ಅನ್ನ ಈಗ 0%ಗೆ ರೆಡ್ಯೂಸ್ ಮಾಡಿರ್ತಾರೆ. ಸೊ ಇಲ್ಲಿ ತಿರುಪುರ್, ಸೂರತ್ ಮತ್ತೆ ಲುಧಿಯಾನದಲ್ಲಿರ್ತಕ್ಕಂಥ ಈ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿಗಳಿಗೆ ಸಾಕಷ್ಟು ಬೆನಿಫಿಟ್ ಆಗುತ್ತೆ. ಅದಾದ್ಮೇಲೆ ಈ ಒಂದು ಲೆದರ್ ಮತ್ತೆ ಫುಟ್ವೇರ್, ಚರ್ಮ ಮತ್ತು ಪಾದರಕ್ಷೆಗಳ ಕ್ಷೇತ್ರಕ್ಕೆ ಬಂದಾಗ 16% ಟ್ಯಾರಿಫ್ ಇದ್ದಿದ್ದನ್ನ 0%ಗೆ ರಿಡ್ಯೂಸ್ ಮಾಡಿರ್ತಾರೆ. ಸೊ ಇಲ್ಲಿ ತಮಿಳುನಾಡು, ಉತ್ತರ ಪ್ರದೇಶ ಎಕ್ಸ್ಪೋರ್ಟರ್ಸ್ಗೆ ಬೆನಿಫಿಟ್ ಆಗ್ತಕ್ಕಂಥ ಬದಲಾವಣೆ ಆಗಿರುತ್ತೆ. ಸೊ ನೆಕ್ಸ್ಟ್ ನಾವು ಈ ಪ್ರೊಸೆಸ್ಡ್ ಫುಡ್ ಅಥವಾ ಸಂಸ್ಕರಿಸಿದ ಆಹಾರ 70% ಇದ್ದಿದ್ದು 0% ಆಗಿರುತ್ತೆ. ಸೊ ಇದರಿಂದ ಅಗ್ರಿ ಪ್ರೊಸೆಸಿಂಗ್ ಯೂನಿಟ್ಸ್ ಏನಿರ್ತವೆ ಸೊ ಅವುಗಳಿಗೆ ಬೆನಿಫಿಟ್ ಆಗುತ್ತೆ. ಮೆರೈನ್ ಫುಡ್ ಅಥವಾ ಸಮುದ್ರ ಉತ್ಪನ್ನಗಳು 20% ಇಂದ 0 ಆಗಿರುತ್ತೆ. ಸೊ ಇದು UKಗೆ ಒಂದು ದೊಡ್ಡ ಮಾರ್ಕೆಟ್ ಇರುತ್ತೆ, ಅಂದ್ರೆ ಸೀ ಫುಡ್ಗೆ ಸಂಬಂಧಪಟ್ಟಂತೆ ಇಟ್ಸ್ ಅ ವೆರಿ ಬಿಗ್ ಮಾರ್ಕೆಟ್. ಸೊ ಆ ಒಂದು ಎಂಟ್ರಿಯನ್ನ ನಾವು ಪಡೆದುಕೊಳ್ಬಹುದಾಗಿರುತ್ತೆ. ಅಂಡ್ ಜೆಮ್ಸ್ ಅಂಡ್ ಜ್ಯುವೆಲರಿ, ರತ್ನಗಳು ಮತ್ತು ಆಭರಣಗಳು ಬಂದಾಗ 4% ಇರೋದು 0% ಆಗಿರುತ್ತೆ. ಸೊ ಇದರಿಂದ ನಮ್ಮ ಭಾರತ ದೇಶದಲ್ಲಿರುವ ಕರಕುಶಲ ವ್ಯಕ್ತಿಗಳಿಗೆ ಸೊ ಈ ಒಂದು ಬದಲಾವಣೆ ಬೆನಿಫಿಟ್ ಆಗುತ್ತೆ. ಹಾಗಿದ್ರೆ UKಗೆ ಏನ್ ಲಾಭ ಆಗುತ್ತೆ? ಸೊ ನಮ್ಗಿಷ್ಟೊತ್ತು ಏನ್ ಲಾಭ ಆಗುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. UKಗೆ ಏನ್ ಲಾಭ ಆಗುತ್ತೆ ಅಂತ ನಾವು ಡಿಸ್ಕಸ್ ಮಾಡೋದಾದ್ರೆ ಈ ವಿಸ್ಕಿ ಮತ್ತೆ ಜಿನ್, ಸೊ ಇದರ ಮೇಲೆ ಇದ್ದಂತಹ ಟ್ಯಾಕ್ಸ್ 150% ಟ್ಯಾರಿಫ್ ಅನ್ನ ಈಗ 75%ಗೆ ರೆಡ್ಯೂಸ್ ಮಾಡಿರ್ತಾರೆ. ಬೈ 10 ಇಯರ್ಸ್ ಅಂದ್ರೆ ಮುಂದಿನ 10 ವರ್ಷಗಳಲ್ಲಿ ಅದನ್ನ 40%ಗೆ ರೆಡ್ಯೂಸ್ ಮಾಡ್ತಕ್ಕಂಥ ಒಂದು ಬದಲಾವಣೆ ಆಗುತ್ತೆ. ಅದಾದ್ಮೇಲೆ ಈ ಕಾರ್ಗಳು ಬಂದಾಗ ಸೊ ಇಲ್ಲಿ 100% ಡ್ಯೂಟಿ ಇದ್ದದನ್ನ 10%ಗೆ ರಿಡ್ಯೂಸ್ ಮಾಡಿರ್ತಾರೆ. ಅಲ್ಲಿ ಕೆಲವೊಂದು ಕೋಟಾಸ್ ಇರುತ್ತೆ, ವಿತಿನ್ ದ ಕೋಟಾನೇ ಮಾಡಬೇಕಾಗಿರುತ್ತೆ. ಸೊ 100% ಇದ್ದದನ್ನ 10%ಗೆ ರಿಡ್ಯೂಸ್ ಮಾಡೋದ್ರಿಂದ ಇವನ್ ಕಾರ್ ಸೇಲ್ಸ್ ಕೂಡ ಹೆಚ್ಚಾಗುತ್ತೆ. ಅಂಡ್ ಈವನ್ ಕಸ್ಟಮರ್ಸ್ಗೂ ಕೂಡ ಅದರ ಬೆಲೆ ರಿಲೇಟಿವ್ಲಿ ಸ್ವಲ್ಪ ಕಡಿಮೆ ಆಗ್ತಕ್ಕಂಥ ಒಂದು ಸಾಧ್ಯತೆಯನ್ನ ಕೂಡ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಈಗ ಯುನೈಟೆಡ್ ಕಿಂಗ್ಡಮ್ ಮ್ಯಾಪ್ ನ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಸೊ ಯುನೈಟೆಡ್ ಕಿಂಗ್ಡಮ್ ಅಂತಕ್ಕಂಥದ್ದು ಸ್ಕಾಟ್ಲ್ಯಾಂಡ್, ಇಂಗ್ಲೆಂಡ್, ವೇಲ್ಸ್ ಮತ್ತೆ ನಾರ್ತ್ ಐರ್ಲ್ಯಾಂಡ್ ನಿಂದ ಕೂಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈ ಸ್ಕಾಟ್ಲ್ಯಾಂಡ್, ಇಂಗ್ಲೆಂಡ್, ವೇಲ್ಸ್ ಇಷ್ಟನ್ನ ಮಾತ್ರ ನಾವು ಕನ್ಸಿಡರ್ ಮಾಡಿದ್ರೆ ಅದನ್ನ ನಾವು ಗ್ರೇಟ್ ಬ್ರಿಟನ್ ಅಂತ ಹೇಳ್ತೇವೆ. ಸೊ ಈ ಮೂರರ ಜೊತೆಗೆ ನಾವು ನಾರ್ತ್ ಐರ್ಲ್ಯಾಂಡ್ ಅನ್ನು ಸೇರಿಸ್ಕೊಂಡ್ರೆ UK ಅಥವಾ ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಪ್ರತಿಯೊಂದು ಸ್ಟೇಟ್ಗೂ ತನ್ನದೇ ಆಗಿರ್ತಕ್ಕಂಥ ಕ್ಯಾಪಿಟಲ್ ಸಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾರ್ದರ್ನ್ ಐರ್ಲ್ಯಾಂಡ್ಗೆ ಬೆಲ್ಫಾಸ್ಟ್ ತನ್ನ ಕ್ಯಾಪಿಟಲ್ ಸಿಟಿ ಆಗಿರುತ್ತೆ, ಸ್ಕಾಟ್ಲ್ಯಾಂಡ್ಗೆ ಎಡಿನ್ಬರ್ಗ್ ತನ್ನ ಕ್ಯಾಪಿಟಲ್ ಸಿಟಿ, ಇಂಗ್ಲೆಂಡ್ಗೆ ಲಂಡನ್ ಕ್ಯಾಪಿಟಲ್ ಸಿಟಿ ಆಗಿರುತ್ತೆ, ಅಂಡ್ ವೇಲ್ಸ್ಗೆ ಕಾರ್ಡಿಫ್ ಅಂತಕ್ಕಂಥದ್ದು ಕ್ಯಾಪಿಟಲ್ ಸಿಟಿ ಆಗಿರುತ್ತೆ. ಸೊ ಇಲ್ಲಿ ಲಂಡನ್ ಅಂತಕ್ಕಂಥದ್ದು ಬೋತ್ ಇಂಗ್ಲೆಂಡ್ಗೂ ಕ್ಯಾಪಿಟಲ್ ಸಿಟಿ ಆಗಿರುತ್ತೆ ಅಂಡ್ ಎಂಟೈರ್ ಈ ಒಂದು UKಗೆ ಯುನೈಟೆಡ್ ಕಿಂಗ್ಡಮ್ಗೂ ಕೂಡ ಲಂಡನ್ ಅಂತಕ್ಕಂಥದ್ದು ಕ್ಯಾಪಿಟಲ್ ಸಿಟಿ ಆಗಿರುತ್ತೆ. ಸೊ ಅದಾದ್ಮೇಲೆ ಸೊ ಬೇರೆ ಒಂದು ಜಿಯೋಗ್ರಫಿಕಲ್ ಫೀಚರ್ಸ್ ಅನ್ನ ನಾವು ನೋಡೋದಾದ್ರೆ ಸೊ ಇಲ್ಲಿ ಸೌತ್ ಅಲ್ಲಿ ನಾವು ಫ್ರಾನ್ಸ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಫ್ರಾನ್ಸ್ ಮತ್ತೆ ಇಂಗ್ಲೆಂಡ್ ನ ನಡುವೆ ಇರ್ತಕ್ಕಂಥ ಚಾನೆಲ್ ಅನ್ನ ನಾವು ಇಂಗ್ಲಿಷ್ ಚಾನಲ್ ಅಂತ ಹೇಳ್ತೇವೆ. ಸೊ ಇಂಗ್ಲಿಷ್ ಚಾನಲ್ ಸೊ ಇಂಗ್ಲೆಂಡ್ ಮತ್ತೆ ಫ್ರಾನ್ಸ್ ನ ನಡುವೆ ಇರ್ತಕ್ಕಂಥ ಚಾನಲ್ ಆಗಿರುತ್ತೆ. ಸೊ ಇಲ್ಲಿ ಸ್ಟ್ರೇಟ್ ಆಫ್ ಡೋವರ್ ಅಂತ ಕರಿತೇವೆ, ಡೋವರ್ ಜಲಸಂಧಿ ಅಂತ ಹೇಳ್ತೇವೆ. ಸೊ ಈ ಡೋವರ್ ಜಲಸಂಧಿ ಅಂತಕ್ಕಂಥದ್ದು ಕೂಡ
ಕೂಡ ಫ್ರಾನ್ಸ್ ಮತ್ತೆ ಇಂಗ್ಲೆಂಡ್ ನ ನಡುವೆ ಬರ್ತಕ್ಕಂಥ ಒಂದು ಜಲಸಂಧಿ ಆಗಿರುತ್ತೆ. ಇನ್ನು ನಾರ್ತ್ ಐರ್ಲ್ಯಾಂಡ್ ಮತ್ತೆ ಸ್ಕಾಟ್ಲ್ಯಾಂಡ್ ನಡುವೆ ಬರ್ತಕ್ಕಂಥ ಚಾನಲ್ ಅನ್ನ ನಾವು ನಾರ್ತ್ ಚಾನಲ್ ಅಂತ ಹೇಳ್ತೇವೆ. ಸೊ ನಾರ್ತ್ ಚಾನಲ್ ಕಮ್ಸ್ ಬಿಟ್ವೀನ್ ಸ್ಕಾಟ್ಲ್ಯಾಂಡ್ ಮತ್ತೆ ನಾರ್ದರ್ನ್ ಐರ್ಲ್ಯಾಂಡ್ ನಡುವೆ ಬರ್ತಕ್ಕಂಥ ಒಂದು ಚಾನಲ್ ಆಗಿರುತ್ತೆ. ಸೊ ಆಮೇಲೆ ಈ ಲಂಡನ್ ನಲ್ಲಿ ಐ ಮೀನ್ ಟು ಸೇ ಇಂಗ್ಲೆಂಡ್ ನಲ್ಲಿ ಒಂದು ನದಿ ಫೇಮಸ್ ಇರುತ್ತೆ. ಸೊ ಆ ಒಂದು ನದಿಯನ್ನ ನಾವು ಥೇಮ್ಸ್ ನದಿ ಅಂತ ಹೇಳ್ತೇವೆ. ಸೊ ಥೇಮ್ಸ್ ನದಿಯನ್ನ ನಾನು ಇಲ್ಲಿ ಏನ್ ಮಾರ್ಕ್ ಮಾಡಿದ್ದೇನೆ, ಸೊ ಈ ಭಾಗದಲ್ಲಿ ನಾವು ಥೇಮ್ಸ್ ನದಿಯನ್ನ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಸ್ಕಾಟ್ಲ್ಯಾಂಡ್ಗೆ ಸಂಬಂಧಪಟ್ಟಂತೆ ಇನ್ನೂ ಕೆಲವೊಂದು ಐಲ್ಯಾಂಡ್ಸ್ ಇರುತ್ತೆ, ದ್ವೀಪಗಳಿರುತ್ತೆ. ಆ ದ್ವೀಪಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಶೆಟ್ಲ್ಯಾಂಡ್ ಐಲ್ಯಾಂಡ್ಸ್ ಅಂತ ಕರಿತೇವೆ. ನೋಡಿ ಇಲ್ಲಿ ಬಾಕ್ಸ್ ಹಾಕಿದ್ದಾರೆ. ಸೊ ಬಾಕ್ಸ್ ಹಾಕಿದ್ದಾರೆ ಅಂದ್ರೆ ಇದು ನಾಟ್ ದಿ ಆಕ್ಚುಯಲ್ ಪ್ಲೇಸ್, ಅಂದ್ರೆ ಈ ಸ್ಕಾಟ್ಲ್ಯಾಂಡ್ಗೆ ನಾರ್ತ್ ನಾರ್ತ್ ವೆಸ್ಟ್ ಅಲ್ಲಿ ಇದೆ ಅಂತಲ್ಲ. ಸೊ ಇದು ಆಕ್ಚುಲಿ ಈ ಕಡೆ ಬರುತ್ತೆ. ಸೊ ಈ ಕಡೆ ಸ್ಕಾಟ್ಲ್ಯಾಂಡ್ಗೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ ನಾರ್ತ್ ಅಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇಲ್ಲಿ ಮ್ಯಾಪ್ ಅಲ್ಲಿ ಸ್ಥಳ ಇಲ್ದಿರೋದ್ರಿಂದ ಇವ್ರು ಈ ತರ ಬಾಕ್ಸ್ ಹಾಕಿ ಇಲ್ಲಿ ಕೊಟ್ಟಿರ್ತಾರೆ. ಸೊ ಈ ಒಂದು ಶೆಟ್ಲ್ಯಾಂಡ್ ಐಲ್ಯಾಂಡ್ಸ್ ಅಂತಕ್ಕಂಥದ್ದು ಸ್ಕಾಟ್ಲ್ಯಾಂಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ದ್ವೀಪಗಳಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ವೆಸ್ಟ್ ಅಲ್ಲಿ ನಾವು ನಾರ್ತ್ ಅಟ್ಲಾಂಟಿಕ್ ಓಷನ್ ಅನ್ನ ನೋಡ್ಬೋದು. ಅದಾದ್ಮೇಲೆ ನಾವು ಈಸ್ಟ್ ಅಲ್ಲಿ ನಾರ್ತ್ ಸಿ ಅನ್ನ ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಈ ಒಂದು UK ಮತ್ತೆ ಗ್ರೇಟ್ ಬ್ರಿಟನ್ಗೆ ಸಂಬಂಧಪಟ್ಟಂತೆ ನಮಗೆ ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಸೊ ಜುಲೈ 23, 2025 ಉದ್ಘಾಟನೆಯಾದ ಸಮುದ್ರ ಪ್ರಚೇತ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸಮುದ್ರ ಪ್ರಚೇತ್ so launched on July 23rd, 2025 is associated with which of the following? So ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಇದೊಂದು ಹಡಗು ಅಥವಾ ಶಿಪ್ ಆಗಿರುತ್ತೆ. ಇದನ್ನ ನಾವು ಮಾಲಿನ್ಯ ನಿಯಂತ್ರಣ ಹಡಗು ಅಥವಾ ಪೊಲ್ಯೂಷನ್ ಕಂಟ್ರೋಲ್ ವೆಸಲ್ ಅಂತ ಹೇಳ್ತೇವೆ. ಸೊ ಏನಿದು ಅನ್ನೋದನ್ನ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಇದನ್ನ ನಾವು ಸಮುದ್ರ ಪ್ರಚೇತ್ ಅಂತ ಕರೀತೇವೆ. ಈ ಸಮುದ್ರ ಪ್ರಚೇತ್ ಅಂತಕ್ಕಂಥದ್ದು ಈ ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ ಇವರು ಲಾಂಚ್ ಮಾಡಿರ್ತಕ್ಕಂಥ ಒಂದು ವೆಸಲ್ ಆಗಿರುತ್ತೆ. ಸೊ ಇದನ್ನ ನಾವು ಸಮುದ್ರ ಪ್ರಚೇತ್ ಅಂತ ಕರೀತೇವೆ. ಸೊ ದಿಸ್ ಇಸ್ ಸೆಕೆಂಡ್ ಅಂಡ್ ಫೈನಲ್ ಇಂಡಿಜಿನಸ್ ಪೊಲ್ಯೂಷನ್ ಕಂಟ್ರೋಲ್ ವೆಸಲ್ ಆಗಿರುತ್ತೆ. ಇದು ಎರಡನೇ ಮತ್ತು ಭಾರತದ ಈ ಒಂದು ಯೋಜನೆಯ ಕೊನೆಯ ಪೊಲ್ಯೂಷನ್ ಅಂದ್ರೆ ಮಾಲಿನ್ಯವನ್ನ ನಿಯಂತ್ರಣ ಮಾಡ್ತಕ್ಕಂಥ ಒಂದು ವೆಸಲ್ ಆಗಿರುತ್ತೆ. ಸೊ ಇದನ್ನ ನಾವು ಇಂಡಿಯನ್ ಕೋಸ್ಟ್ ಗಾರ್ಡ್ಗೆ ಕಂಪ್ಲೀಟ್ ಡೆವಲಪ್ ಮಾಡಿರ್ತಕ್ಕಂಥ ಒಂದು ವೆಸಲ್ ಆಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಇದರ ಹೆಸರು ಸಮುದ್ರ ಪ್ರಚೇಟ್ ಅಂತಕ್ಕಂಥದ್ದು. ಇದರ ಲೆಂತ್ 114.5 ಮೀಟರ್ ಇರುತ್ತೆ. ಸೊ ಇದರ ಅಗಲ 16.5 ಮೀಟರ್ಸ್ ಇರುತ್ತೆ. ಸೊ ಇದರ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಅದು ಎಷ್ಟು ಕ್ಯಾರಿ ಮಾಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ ಅಂದ್ರೆ 4170 ಟನ್ಸ್ ಅಷ್ಟು ವೇಟ್ ಅನ್ನ ಕ್ಯಾರಿ ಮಾಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ. ಸೊ ಹಾಗಿದ್ರೆ ಇದರಲ್ಲಿ ಎಷ್ಟು ಜನ ಸಿಬ್ಬಂದಿ ಕ್ರ್ಯೂ ಇರ್ಬೋದು ಅಂದ್ರೆ 14 ಆಫೀಸರ್ಸ್ ಮತ್ತೆ 115 ಸೇಲರ್ಗಳು, 14 ಅಧಿಕಾರಿಗಳು ಮತ್ತೆ 115 ನಾವಿಕರನ್ನ ಕ್ಯಾರಿ ಮಾಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ. ಸೊ ಇಂಡಿಜಿನಸ್ ಕಂಟೆಂಟ್ ಅಂದ್ರೆ ಇದನ್ನ ನಾವು ಸ್ಥಳೀಯ ಅಂತ ಹೇಳ್ತೇವೆ. ಕಾರಣ ಏನಂದ್ರೆ ಸೊ ಇದರಲ್ಲಿ ಯೂಸ್ ಮಾಡಿರ್ತಕ್ಕಂಥ ಕಾಂಟೆಂಟ್ ಏನಿರುತ್ತೆ 72% ನಮ್ಮ ಲೋಕಲ್ ಇಂಡಸ್ಟ್ರಿಗಳಲ್ಲೇ ಉತ್ಪತ್ತಿಯಾಗಿರ್ತಕ್ಕಂಥ 72% ವಸ್ತುಗಳನ್ನ ಬಳಕೆ ಮಾಡಿರೋದ್ರಿಂದ ಇದನ್ನ ನಾವು ಬಹುತೇಕ ಇಂಡಿಜಿನಸ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದಕ್ಕೆ ಒಂದು ಸಿಸ್ಟರ್ ಶಿಪ್ ಇರುತ್ತೆ. ಸಿಸ್ಟರ್ ಶಿಪ್ ಅಂದ್ರೆ ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಇನ್ನೊಂದು ಹಡಗು ಕೂಡ ಇರುತ್ತೆ. ಸೊ ಆ ಹಡಗನ್ನ ನಾವೇನಂತ ಕರಿತೀವಿ ಅಂದ್ರೆ ಸಮುದ್ರ ಪ್ರತಾಪ್ ಅಂತ ಕರಿತೇವೆ. ಇದನ್ನ 2024 ಆಗಸ್ಟ್ 29ನೇ ತಾರೀಕು ಇದನ್ನ ಲಾಂಚ್ ಮಾಡಿರ್ತಾರೆ. ಅಂದ್ರೆ ಕಳೆದ ವರ್ಷ ಇದರ ಸಿಸ್ಟರ್ ವೆಸಲ್ ಅಥವಾ ಸಹೋದರ ಹಡಗನ್ನ ಕೂಡ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದರ ಹೆಸರಲ್ಲೇ ಇದು ಪೊಲ್ಯೂಷನ್ ಕಂಟ್ರೋಲ್ ಅಂತ. ಯಾವ ರೀತಿ ಪೊಲ್ಯೂಷನ್ ಕಂಟ್ರೋಲ್ ಮಾಡುತ್ತೆ ಅಂದ್ರೆ ಈ ಆಯಿಲ್ ಸ್ಪಿಲ್ಸ್ ಅಂತ ಹೇಳ್ತೇವೆ. ಅಂದ್ರೆ ಸಮುದ್ರದಲ್ಲಿ ಕಚ್ಚಾ ತೈಲದ ವರ್ಗಾವಣೆ ಮಾಡುವಾಗ ಈ ವೆಸಲ್ಸ್ ಗಳು ಆಕ್ಸಿಡೆಂಟ್ ಆದಾಗ ಸಮುದ್ರದಲ್ಲಿ ತೈಲ ಸೋರಿಕೆ ಆಗುತ್ತೆ. ಸೊ ದಟ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಪೊಲ್ಯೂಷನ್ಸ್ ಆಫ್ ದಿ ವಾಟರ್ ಆಗಿರುತ್ತೆ. ಸೊ ಆ ಒಂದು ಸ್ಪಿಲ್ ಆಗಿರ್ತಕ್ಕಂಥ ತೈಲ ಸೋರಿಕೆ ಏನಿರುತ್ತೆ ಸೊ ಅದನ್ನ ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದಾಗಿರುತ್ತೆ. ಸೊ ಇದರಲ್ಲಿ ಒಂದು ರಡಾರ್ ಸಿಸ್ಟಮ್ ಏನಿರುತ್ತೆ ಸೊ ಇದು ಎಲ್ಲಿ ಆಯಿಲ್ ಸ್ಪಿಲ್ ಆಗಿದೆ ಅನ್ನೋದನ್ನ ಪತ್ತೆ ಹಚ್ಚುತ್ತೆ. ಸೊ ಅದರ ಮುಖಾಂತರ ನೀರಲ್ಲಿರ್ತಕ್ಕಂಥ ಈ ಒಂದು ತೈಲ ಸೋರಿಕೆಯನ್ನ ಸೊ ಸಂಗ್ರಹಣೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದಕ್ಕೆ ಒಂದು ಯಾವ ರಿಕವರಿ ಟೆಕ್ ಅಥವಾ ಶೇಖರಣೆ ತಂತ್ರಜ್ಞಾನವನ್ನ ಇವರು ಉಪಯೋಗಿಸ್ತಾ ಇದ್ದಾರೆ ಅಂದ್ರೆ ಸೊ ಅದು ಯಾವ ವಿಸ್ಕಾಸಿಟಿ ಇದ್ರೂ ಪರವಾಗಿಲ್ಲ. ಯಾಕಂದ್ರೆ ಕಚ್ಚಾ ತೈಲ ಬೇರೆ ಬೇರೆ ಸ್ನಿಗ್ಧತೆ ಅಥವಾ ವಿಸ್ಕಾಸಿಟಿ ಇರುತ್ತೆ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ದಿ ವಿಸ್ಕಾಸಿಟಿ, ಅದರ ವಿಸ್ಕಾಸಿಟಿ ಎಷ್ಟರ ಮಟ್ಟಿಗಿದ್ರೂ ಕೂಡ
ಸೊ ಅದನ್ನ ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಇದು ಹೊಂದಿರುತ್ತೆ. ಸೊ ಇದರಲ್ಲಿರ್ತಕ್ಕಂಥ ಆನ್ ಬೋರ್ಡ್ ಸಿಸ್ಟಮ್ಸ್ ಏನು ಅಂದ್ರೆ ಪಂಪ್ಸ್ ಕಂಟ್ಯಾಮಿನೇಟೆಡ್ ವಾಟರ್ ಅಂಡ್ ಸಪರೇಟ್ ಪೊಲ್ಯೂಟೆಂಟ್ಸ್ ಅಂಡ್ ಸ್ಟೋರ್ಸ್ ರಿಕವರ್ಡ್ ಆಯಿಲ್. ಅಂದ್ರೆ ಇದು ಸೊ ಆ ಕಲುಷಿತ ನೀರನ್ನ ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿ ನೀರನ್ನ ಪ್ರತ್ಯೇಕ ಮಾಡಿ ಕಚ್ಚಾ ತೈಲವನ್ನ ಪ್ರತ್ಯೇಕ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇರುತ್ತೆ. ಸೊ ನೀರನ್ನ ಮತ್ತೆ ಅಲ್ಲೇ ಡಿಸ್ಚಾರ್ಜ್ ಮಾಡಿ ಕಚ್ಚಾ ತೈಲವನ್ನ ಮಾತ್ರ ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನವನ್ನ ಸೊ ಈ ಒಂದು ವೆಸಲ್ ನಲ್ಲಿ ಅಳವಡಿಸಲಾಗಿರುತ್ತೆ. ಸೊ ಹಾಗಿದ್ರೆ ಇದು ನಮ್ಮ ಇಂಡಿಯನ್ ಕೋಸ್ಟ್ ಗಾರ್ಡ್ ಇರುತ್ತೆ. ಸೊ ಇದರ ಆಯಿಲ್ ಸ್ಪಿಲ್ ಕೆಪಾಸಿಟಿಯನ್ನ ಹೆಚ್ಚು ಮಾಡುತ್ತೆ. ಅಂಡ್ ನಮ್ಮ ಭಾರತ ದೇಶದ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಏನಿರುತ್ತೆ ಅಂದ್ರೆ ವಿಶೇಷ ಆರ್ಥಿಕ ವಲಯ ಅಂದ್ರೆ ಬೇಸ್ ಲೈನ್ ಇಂದ 200 ನಾಟಿಕಲ್ ಮೈಲ್ಸ್ ವರೆಗೂ ಇರತಕ್ಕಂಥ ಒಂದು ಪ್ರದೇಶವನ್ನ ನಾವು ಸೊ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರಿತೇವೆ. ಸೊ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲಾ ಒಂದು ತೈಲ ಸೋರಿಕೆಗಳನ್ನ ನಾವು ಪ್ರಿವೆಂಟ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗಿದ್ರೆ ಇದನ್ನ ಈ ಒಂದು ಆರ್ಟಿಕಲ್ ಜೊತೆಗೆ ನಾವು ಇಂಡಿಯನ್ ಕೋಸ್ಟ್ ಗಾರ್ಡ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಫೆಬ್ರವರಿ 1977 ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಮುಂಚೆ ಇದನ್ನ ಕೋಸ್ಟ್ ಗಾರ್ಡ್ ಆಕ್ಟ್ ನ ಮುಖಾಂತರ ಕೋಸ್ಟ್ ಗಾರ್ಡ್ ಅಥವಾ ಕರಾವಳಿ ರಕ್ಷಣಾ ಕಾಯ್ದೆ 1978 ಪ್ರಕಾರ 1977 ಅದನ್ನ ಸ್ಥಾಪನೆ ಮಾಡಿ ಸೊ ಇದನ್ನ ಫಾರ್ಮಲೈಸ್ ಮಾಡ್ತಾರೆ. ಅಂದ್ರೆ ಔಪಚಾರಿಕಗೊಳಿಸಿರ್ತಕ್ಕಂಥದ್ದು 1978 ಒಂದು ಕಾಯ್ದೆಯ ಮುಖಾಂತರ ಇದನ್ನ ಫಾರ್ಮಲೈಸ್ ಮಾಡ್ತಾರೆ. ಅದಾದ್ಮೇಲೆ ಸೊ ಇದರ ಪೇರೆಂಟ್ ಮಿನಿಸ್ಟ್ರಿ ಯಾವ ಸಚಿವಾಲಯದ ಅಡಿಯಲ್ಲಿ ಇದು ಕೆಲಸ ಮಾಡುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಥವಾ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಸೊ ಇದರ ಮೋಟೋ ಅಥವಾ ಧ್ಯೇಯ ವಾಕ್ಯ ಅಂದ್ರೆ ವಿ ಪ್ರೊಟೆಕ್ಟ್ ಅಥವಾ ನಾವು ರಕ್ಷಿಸುತ್ತೇವೆ ಅಂತಕ್ಕಂಥದ್ದು ಇದರ ಮೋಟೋ ಆಗಿರುತ್ತೆ. ಸೊ ಇದು ಯಾವ ವ್ಯಾಪ್ತಿಯಲ್ಲಿ ತನ್ನ ಕೆಲಸವನ್ನ ಮಾಡುತ್ತೆ ಅಂದ್ರೆ ಸೊ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಬೇಸ್ ಲೈನ್ ಇಂದ ಹಿಡಿದು ವಿಶೇಷ ಆರ್ಥಿಕ ವಲಯ ಮಧ್ಯದಲ್ಲಿ ನಮಗೆ ಟೆರಿಟೋರಿಯಲ್ ವಾಟರ್ಸ್ ಕಾಂಟಿಗ್ಯೂಸ್ ಝೋನ್ ಅಂತ ಎಲ್ಲ ಬರುತ್ತೆ. ಸೊ ಇವೆಲ್ಲ ಕೂಡ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ನ ಭಾಗಗಳಾಗಿರ್ತವೆ. ಸೊ ಇಷ್ಟು ಪ್ರದೇಶದಲ್ಲಿ ತನ್ನ ಕಾರ್ಯವನ್ನ ನಿರ್ವಹಿಸತಕ್ಕಂಥ ಒಂದು ರೈಟ್ಸ್ ಅನ್ನ ಹೊಂದಿರುತ್ತೆ. ಯಾಕಂದ್ರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಇಂದ ಹೊರಗಡೆ ಇರ್ತಕ್ಕಂಥ ನೀರನ್ನ ನಾವು ಇಂಟರ್ನ್ಯಾಷನಲ್ ವಾಟರ್ಸ್ ಅಥವಾ ಹೈ ಸೀಸ್ ಅಂತ ಹೇಳ್ತೇವೆ. ಸೊ ಅಲ್ಲಿ ನಮಗೆ ಅಧಿಕಾರಗಳು ಇರೋದಿಲ್ಲ. ಸೊ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ವರೆಗೂ ತನ್ನ ಜ್ಯೂರಿಸ್ಡಿಕ್ಷನ್ ಅನ್ನ ಹೊಂದಿರುತ್ತೆ. ಸೊ ಇದರ ಪ್ರಮುಖ ಜವಾಬ್ದಾರಿಗಳು ಏನು ಅಂತ ನಾವು ನೋಡೋದಾದ್ರೆ ಆಂಟಿ ಸ್ಮಗ್ಲಿಂಗ್, ಇಲ್ಲೀಗಲ್ ಫಿಶಿಂಗ್ ಮತ್ತೆ ಕೋಸ್ಟಲ್ ಸರ್ವಿಲೆನ್ಸ್ ಅನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಸ್ಮಗ್ಲಿಂಗ್ ಕಳ್ಳ ಸಾಗಾಣಿಕೆ ಏನಿರುತ್ತೆ, ಕಾನೂನು ಬಾಹಿರವಾಗಿ ಮೀನುಗಾರಿಕೆ ಮಾಡ್ತಕ್ಕಂಥದ್ದು. ಸೊ ಇದನ್ನೆಲ್ಲ ಪ್ರಿವೆಂಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಸರ್ಚ್ ಅಂಡ್ ರೆಸ್ಕ್ಯೂ ಆಪರೇಷನ್ಸ್ ಅಂದ್ರೆ ಇಂಡಿಯನ್ ವಾಟರ್ಸ್ ಅಂದ್ರೆ ಭಾರತೀಯ ನೀರಿನಲ್ಲಿ ಈ ಒಂದು ಸರ್ಚ್ ಮತ್ತೆ ರೆಸ್ಕ್ಯೂ ಆಪರೇಷನ್ಸ್ ಅಂದ್ರೆ ಇವಾಗ ಫಿಶರ್ ಮ್ಯಾನ್ ಯಾರಾದ್ರೂ ಡಿಸಾಸ್ಟರ್ ಆಗಿ ಏನಾದ್ರೂ ಅವಘಡಗಳುಂಟಾದಾಗ ಸೊ ಅವರನ್ನ ಸರ್ಚ್ ಮಾಡ್ತಕ್ಕಂಥದ್ದು. ಈವನ್ ಫಾರ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೋಸ್ಕರ ಕೂಡ ಸರ್ಚ್ ಅಂಡ್ ರೆಸ್ಕ್ಯೂ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಇದು ಮಾಡಲಾಗುತ್ತೆ. ಅಂಡ್ ಪೊಲ್ಯೂಷನ್ ಕಂಟ್ರೋಲ್. ಸೊ ಇವತ್ತು ನಾವು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ತೈಲ ಸೋರಿಕೆಯನ್ನ ಕಡಿಮೆ ಮಾಡ್ತಕ್ಕಂಥ ವೆಸಲ್ ಬಗ್ಗೆ ನಾವೇನು ಡಿಸ್ಕಸ್ ಮಾಡಿದ್ದೇವೆ. ಸೊ ಈ ರೀತಿಯಾಗಿ ಮಾಲಿನ್ಯವನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಕೂಡ ನಾವು ಇದರಲ್ಲಿ ನೋಡಬಹುದಾಗಿರುತ್ತೆ. ಸೊ ಫಿಶರ್ಮೆನ್ ಅನ್ನ ಪ್ರೊಟೆಕ್ಷನ್ ಅನ್ನ ಮಾಡ್ತಕ್ಕಂಥದ್ದು ಮತ್ತೆ ನಮ್ಮ ಒಂದು ಮ್ಯಾರಿಟೈಮ್ ಅಥವಾ ಪರಿಸರ ಸಂರಕ್ಷಣೆಯನ್ನ ಮಾಡ್ತಕ್ಕಂಥದ್ದು ಕೂಡ ಸೊ ಈ ಒಂದು ಇಂಡಿಯನ್ ಕೋಸ್ಟ್ ಗಾರ್ಡ್ಗೆ ಇರ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಹಾಗಿದ್ರೆ ಸೊ ಇದರ ಫೋರ್ ಸ್ಟ್ರಕ್ಚರ್ ಮತ್ತೆ ಅಸೆಟ್ಸ್ ಗಳು, ಅದರ ರಚನೆ, ಅದರಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಮತ್ತೆ ಅದರ ಸ್ವತ್ತುಗಳು ಏನು ಅಂತ ನಾವು ನೋಡೋದಾದ್ರೆ ಸೊ ಇದರ ಹೆಡ್ ಕ್ವಾರ್ಟರ್ ಇದರ ಪರ್ಸನಲ್ ಎಷ್ಟು ವ್ಯಕ್ತಿಗಳಿದ್ದಾರೆ ಅಂತ ನಾವು ನೋಡೋದಾದ್ರೆ 2025 ಎಸ್ಟಿಮೇಟ್ ನ ಪ್ರಕಾರ 15,000 ಜನ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿಯನ್ನ ನಾವು ನವದೆಹಲಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ರೀಜನಲ್ ಅಂದ್ರೆ ಪ್ರಾಂತೀಯವಾಗಿ ಕೂಡ ತನ್ನ ಕೇಂದ್ರ ಕಚೇರಿಗಳನ್ನ ಹೊಂದಿರುತ್ತೆ. ಮುಂಬೈ, ಚೆನ್ನೈ, ಪೋರ್ಟ್ ಬ್ಲೇರ್ಗೆ ನಾವು ಇವಾಗ ಶ್ರೀ ವಿಜಯಪುರಂ ಅಂತ ಹೇಳ್ತೇವೆ. ಗಾಂಧಿನಗರ್ ಮತ್ತೆ ಕೋಲ್ಕತ್ತಾದಲ್ಲಿ ಕೂಡ ತನ್ನ ಬ್ರಾಂಚ್ ಆಫೀಸಸ್ ಅಥವಾ ರೀಜನಲ್ ಹೆಡ್ ಕ್ವಾರ್ಟರ್ಸ್ ಅನ್ನ ಹೊಂದಿರತಕ್ಕಂತ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಕಾರ್ಗಿಲ್ ವಿಜಯ ದಿವಸ್ ನಂದು ಸ್ಮರಿಸುವ ಕಾರ್ಗಿಲ್ ಯುದ್ಧವು ಯಾವ ವರ್ಷದಲ್ಲಿ ನಡೆಯಿತು? ದ ಕಾರ್ಗಿಲ್ ವಾರ್ ರಿಮೆಂಬರ್ಡ್ ಆನ್ ಕಾರ್ಗಿಲ್ ವಿಜಯ್ ದಿವಸ್ ಟುಕ್ ಪ್ಲೇಸ್ ಇನ್ ವಿಚ್ ಇಯರ್? ಸೊ ಕಾರ್ಗಿಲ್ ಯುದ್ಧ ನಡೆದಿರ್ತಕ್ಕಂಥದ್ದು 1999 ನಡೆದಿರ್ತಕ್ಕಂಥ ಯುದ್ಧವಾಗಿರುತ್ತೆ. ಸೊ ಈ ಒಂದು ವಿಜಯೋತ್ಸವವನ್ನ ನಾವು ಕಾರ್ಗಿಲ್ ವಿಜಯ ದಿವಸವಾಗಿ ಪ್ರತಿ ವರ್ಷ ನಾವು ಆಚರಣೆ ಮಾಡ್ತೇವೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಆಪರೇಷನ್ ವಿಜಯ್ ಅಂತ ಕರಿತೇವೆ. ಹಾಗಿದ್ರೆ ಸೊ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಏನಾಯಿತು ಅಂತ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಮುಂದೆ ಇದಕ್ಕೆ ಸಂಬಂಧಪಟ್ಟಂತೆ ಮ್ಯಾಪ್ ಸ್ಟಡೀಸ್ ಅನ್ನ ಕೂಡ ನಾವಿಲ್ಲಿ ಮಾಡೋಣ. ಸೊ ಆಕ್ಚುಲಿ ಇಟ್ ಸ್ಟಾರ್ಟೆಡ್ ಆನ್ 3rd ಮೇ 3ನೇ ಮೇ 1999 ಪಾಕಿಸ್ತಾನ ಏನ್ ಮಾಡುತ್ತಂದ್ರೆ ನಮ್ಮ LOC ಏನಿರುತ್ತೆ ಲೈನ್ ಆಫ್ ಕಂಟ್ರೋಲ್ ಏನಿರುತ್ತೆ ಸೊ ಅದಕ್ಕಿಂತ ನಮ್ಮ ಭಾರತ ದೇಶದ ಕಡೆಗಿರ್ತಕ್ಕಂಥ ಕಾಶ್ಮೀರ್
ಟು ಸೇ ಕಾರ್ಗಿಲ್ ಅನ್ನ ಅವರು ಅಟ್ಯಾಕ್ ಮಾಡ್ಕೊಳ್ತಾರೆ. ಸೊ ಅಲ್ಲಿರ್ತಕ್ಕಂಥ ಕೆಲವೊಂದು ಭೂ ಪ್ರದೇಶಗಳನ್ನ, ಯಾಕಂದ್ರೆ ಅದು ವಿಂಟರ್ ಸೀಸನ್ ಇರೋದ್ರಿಂದ ಸ್ವಲ್ಪ ಅಲ್ಲಿ ಮಿಲಿಟರಿ ಕಡಿಮೆ ಇರ್ತಾರೆ, ಆ ಒಂದು ಆಪರ್ಚುನಿಟಿಯನ್ನ ಬಳಸಿಕೊಂಡು ಸೊ ಅಲ್ಲಿರ್ತಕ್ಕಂಥ ಕ್ಯಾಂಪ್ಗಳನ್ನ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ 1999 3ನೇ ಮೇ ಅಂದು ಅವರದನ್ನ ಅಕ್ವೈರ್ ಮಾಡ್ಕೊಳ್ತಾರೆ. ಸೊ ಅದಾದ್ಮೇಲೆ 10th ಮೇ ಏನಾಗುತ್ತೆ ಅಂದ್ರೆ ಇನ್ಫಿಲ್ಟ್ರೇಷನ್ಸ್ ನೋಟಿಸ್ಡ್ ಇನ್ ಡ್ರಾಸ್, ಕಸ್ಕರ್ ಮತ್ತೆ ಮುಷ್ಕಾ, ಅಂದ್ರೆ ನಮ್ಮ ಭಾರತ ದೇಶದ ಪ್ರದೇಶಗಳು, ಡ್ರಾಸ್ ಅಂತ ಬರುತ್ತೆ, ಕಸ್ಕರ್ ಅಂತ ಬರುತ್ತೆ, ಮುಷ್ಕಾ ಅಂತ ಬರುತ್ತೆ. ಅದು 10th ಮೇ ನಮಗೆ ನೋಟಿಸ್ ಬರುತ್ತೆ, ಈ ತರ ಪಾಕಿಸ್ತಾನದವರು ನಮ್ಮ ಪ್ರಾಂತ್ಯಗಳನ್ನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ 26th ಮೇ ಏನ್ ಮಾಡ್ತಾರೆ ಅಂದ್ರೆ ಇಂಡಿಯನ್ ಏರ್ ಫೋರ್ಸ್ ಲಾಂಚಸ್ ಏರ್ ಸ್ಟ್ರೈಕ್ಸ್ ಅಗೇನ್ಸ್ಟ್ ಇನ್ಫಿಲ್ಟ್ರೇಟರ್ಸ್. ಸೊ ಇಂಡಿಯನ್ ಏರ್ ಫೋರ್ಸ್ ಅಥವಾ ಭಾರತೀಯ ವಾಯುಸೇನೆ ಆ ಇನ್ಫಿಲ್ಟ್ರೇಟರ್ಸ್ ಯಾರಿರ್ತಾರೆ ಅವ್ರ ಮೇಲೆ ಏರ್ ಅಟ್ಯಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. 4th ಜುಲೈ 4ನೇ ಜುಲೈ ಏನಾಗುತ್ತೆ ಅಂದ್ರೆ ಟೈಗರ್ ಹಿಲ್ಸ್ ಅನ್ನ ಅವ್ರು ಏನು ಆಕ್ಯುಪೈ ಮಾಡ್ಕೊಂಡಿದ್ರು ಸೊ ಅದನ್ನ ಮತ್ತೆ ನಮ್ಮ ವಶಕ್ಕೆ ತೆಗೆದುಕೊಳ್ತೇವೆ. ಸೊ 11 ಗಂಟೆಗಳ ಒಂದು ಯುದ್ಧ ನಡೆಯುತ್ತೆ. ಸೊ 11 hours ಆಫ್ ಬ್ಯಾಟಲ್ ನ ನಂತರ ಆ ಟೈಗರ್ ಹಿಲ್ಸ್ ಅನ್ನ ಮತ್ತೆ ನಮ್ಮ ಒಂದು ವಶಕ್ಕೆ ಪಡೆದುಕೊಳ್ತೇವೆ. ಅದಾದ್ಮೇಲೆ 13ನೇ ಜೂನ್ ಇಂಡಿಯನ್ ಆರ್ಮಿ ಸೆಕ್ಯೂರ್ಡ್ ಟಾಲಾಲಿಂಗ್ ಇನ್ ಡ್ರಾಸ್. ಡ್ರಾಸ್ ಅಲ್ಲಿ ಒಂದು ಟಾಲಾಲಿಂಗ್ ಅಂತ ಒಂದು ಪ್ಲೇಸ್ ಇರುತ್ತೆ, ಆ ಪ್ಲೇಸ್ ಅನ್ನ ನಮ್ಮ ಭಾರತೀಯ ಸೇನೆ 13ನೇ ಜೂನ್ ಮತ್ತೆ ನಮ್ಮ ಒಂದು ವಶಕ್ಕೆ ತೆಗೆದುಕೊಳ್ಳುತ್ತೆ. 5ನೇ ಜೂನ್ ಇಂಡಿಯಾ ರಿಲೀಸಸ್ ಡಾಕ್ಯುಮೆಂಟ್ಸ್ ಇಂಡಿಕೇಟಿಂಗ್ ಪಾಕ್ಸ್ ಇನ್ವಾಲ್ವ್ಮೆಂಟ್, ಯಾಕಂದ್ರೆ ಇಂಟರ್ನ್ಯಾಷನಲಿ ಕೂಡ ಇದು ಗೊತ್ತಾಗಬೇಕಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ 5ನೇ ಜೂನ್ ನಮ್ಮ ಭಾರತ ಸರ್ಕಾರದಿಂದ ಅಧಿಕೃತವಾಗಿ ಸೊ ಈ ರೀತಿ ಅಟ್ಯಾಕ್ ಮಾಡಿರ್ತಕ್ಕಂಥ ಒಂದು ಮಾಹಿತಿಯನ್ನ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಬಿಡುಗಡೆ ಮಾಡುತ್ತೆ. 5th ಜುಲೈ ಏನಾಗುತ್ತೆ ಅಂದ್ರೆ ಇಂಡಿಯನ್ ಆರ್ಮಿ ರೀಕ್ಯಾಪ್ಚರ್ ಡ್ರಾಸ್. ಸೊ ಡ್ರಾಸ್ ಅನ್ನ ಅವ್ರು ಏನು ಆಕ್ಯುಪೈ ಮಾಡ್ಕೊಂಡಿರ್ತಾರೆ ಸೊ ಅದನ್ನ ಮತ್ತೆ ಭಾರತ ದೇಶ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ. 7ನೇ ಜುಲೈ ಇಂಡಿಯನ್ ಆರ್ಮಿ ರೀಕ್ಯಾಪ್ಚರ್ಸ್ ಬ್ಯಾಟಾಲಿಕ್. ಸೊ ಬ್ಯಾಟಾಲಿಕ್ ಅಂತ ಒಂದು ಪ್ಲೇಸ್ ಅನ್ನ ಭಾರತ ರಾಷ್ಟ್ರ ಮತ್ತೆ ಆಕ್ಯುಪೈ ಮಾಡ್ಕೊಳ್ಳುತ್ತೆ. 4th ಜುಲೈ ಇಂಡಿಯಾ ಡಿಕ್ಲೇರ್ಸ್ ಆಪರೇಷನ್ ವಿಜಯ್ ಅ ಸಕ್ಸಸ್. ಸೊ 14ನೇ ಜುಲೈಯನ್ನ ಸೊ ಈ ಒಂದು ಕಾರ್ಗಿಲ್ ಯುದ್ಧ ನಾವು ಜಯಿಸಿದ್ದೇವೆ ಅಂತಕ್ಕಂಥ ಘೋಷಣೆಯನ್ನ ಸೊ ಮಾಡಲಾಗುತ್ತೆ. ಸೊ ಇಷ್ಟು ಈ ಒಂದು ಡಿಫ್ರೆಂಟ್ ಈವೆಂಟ್ಸ್ಗೆ ಸಂಬಂಧಪಟ್ಟಿತ್ತು. ಸೊ ಈಗ ನಮ್ಮ ಭಾರತ ದೇಶದ ಹೆಡ್ ಅಥವಾ ತಲೆಯನ್ನ ನಾವು ನೋಡೋದಾದ್ರೆ ಸೊ ನಾವಿಲ್ಲಿ ಜಮ್ಮು ಕಾಶ್ಮೀರವನ್ನ ನೋಡ್ಬೋದಾಗಿರುತ್ತೆ. ಈ ಲೈನ್ ನಾವಿಲ್ಲೇನು ಡ್ರಾ ಮಾಡ್ತಾ ಇದ್ದೇನೆ, ಈ ಲೈನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ LOC ಅಥವಾ ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳ್ತೇವೆ. ಸೊ ಇಲ್ಲಿಂದ ಈ ಕಡೆ ಇರ್ತಕ್ಕಂಥ ಭೂಭಾಗವನ್ನ ಪ್ರಸ್ತುತವಾಗಿ ಭಾರತ ದೇಶ ಅಡ್ಮಿನಿಸ್ಟರ್ ಮಾಡ್ತಾ ಇದೆ. ಸೊ ಇದನ್ನ ನಾವು POK ಅಂತ ಕರಿತೇವೆ. POK ಅಂದ್ರೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಹೇಳ್ತೇವೆ. ಸೊ ಇದು ಭಾರತ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಭೂಭಾಗವಾಗಿರುತ್ತೆ, ಬಟ್ ಪ್ರಸ್ತುತವಾಗಿ ಪಾಕಿಸ್ತಾನ ಅಡ್ಮಿನಿಸ್ಟರ್ ಮಾಡ್ತಾ ಇರ್ತಕ್ಕಂಥ ಒಂದು ಭೂಪ್ರದೇಶವಾಗಿರುತ್ತೆ. ಸೊ ಈ ಭೂಪ್ರದೇಶ ಮತ್ತೆ ನಮ್ಮ ಭಾರತ ದೇಶ ಅಡ್ಮಿನಿಸ್ಟರ್ ಮಾಡ್ತಾ ಇರ್ತಕ್ಕಂಥ ಭೂಪ್ರದೇಶ ಇವೆರಡರ ಮಧ್ಯೆ ಆ ಒಂದು ಡಿಸ್ಪ್ಯೂಟ್ ಸಾಲ್ವ್ ಆಗೋವರೆಗೂ ಒಂದು ಸ್ಟೇಟಸ್ ಕ್ಯೂ ಅನ್ನ ಮೇಂಟೈನ್ ಮಾಡಲಿಕ್ಕೆ ಒಂದು ಮಧ್ಯದಲ್ಲಿ ಒಂದು ರೇಖೆಯನ್ನ ಎಳೆದಿರ್ತಾರೆ. ಇದನ್ನ ನಾವು ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳ್ತೇವೆ. ಸೊ ಈ ಲೈನ್ ಆಫ್ ಕಂಟ್ರೋಲ್ ಇಂದ ಈ ಕಡೆ ಅಂದ್ರೆ ನಮ್ಮ ಭೂಭಾಗದಲ್ಲಿರ್ತಕ್ಕಂಥ ಪ್ರದೇಶ ಇದು ಕಾರ್ಗಿಲ್. ಸೊ ಇದು ಪ್ರಸ್ತುತವಾಗಿ ಇವನ್ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಕೂಡ ಭಾರತ ದೇಶದ್ದೇ ಆಗಿದ್ದರೂ ಕೂಡ ಪ್ರಸ್ತುತವಾಗಿ ಈ ಕಾರ್ಗಿಲ್ ಅಂತಕ್ಕಂಥದ್ದು ಆಲ್ರೆಡಿ ನಾವು ಅಡ್ಮಿನಿಸ್ಟರ್ ಮಾಡ್ತಾ ಇರ್ತಕ್ಕಂಥ ಜಿಯೋಗ್ರಫಿಕಲ್ ಏರಿಯಾ ಆಗಿರುತ್ತೆ. ಸೊ ಅದನ್ನು ಕೂಡ ಅವರು ಆಕ್ಯುಪೈ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರ್ತಾರೆ. ಸೊ ಅದರ ವಿರುದ್ಧವಾಗಿ ಮಾಡಿರ್ತಕ್ಕಂಥ ಯುದ್ಧವನ್ನೇ ನಾವು ಕಾರ್ಗಿಲ್ ವಾರ್ ಅಂತ ಹೇಳ್ತೇವೆ. ಸೊ ಅದಾದ್ಮೇಲೆ ಈ ಭಾಗದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಸೊ ಇವ್ರೇನ್ ಮಾಡಿದ್ದಾರೆ ಅಂದ್ರೆ ಈ ಭಾಗವನ್ನ ಚೈನಾಗೆ ಬಿಟ್ಕೊಟ್ಟಿರ್ತಾರೆ. ಆಕ್ಚುಲಿ ಇದಿನ್ನು ಡಿಸ್ಪ್ಯೂಟೆಡ್ ಏರಿಯಾ ಆಗಿರೋದ್ರಿಂದ ಸೊ ಅವರಿಗೆ ಯಾವುದೇ ರೈಟ್ಸ್ ಇರೋದಿಲ್ಲ, ಬೇರೆಯವರಿಗೆ ಅದನ್ನ ಸೀಡ್ ಮಾಡ್ತಕ್ಕಂಥ ಹಕ್ಕಿರೋದಿಲ್ಲ. 1963 ಈ ಒಂದು ಸ್ಮಾಲ್ ಪ್ಯಾಚ್ ಏನಿದೆ ಮ್ಯಾಪ್ ಅಲ್ಲಿ ತುಂಬಾ ಚಿಕ್ಕದಾಗಿ ಕಾಣುತ್ತೆ, ಬಟ್ ಜಿಯೋಗ್ರಫಿಕಲಿ ದೊಡ್ಡದಾಗಿರ್ತಕ್ಕಂಥ ಪ್ರದೇಶ ಆಗಿರುತ್ತೆ. ಸೊ ಇದನ್ನ ಅವರು ಚೈನಾಗೆ ಬಿಟ್ಕೊಟ್ಟಿರ್ತಾರೆ. ಸೊ ಈ ಭಾಗದಲ್ಲಿ ಇರ್ತಕ್ಕಂಥ ಅಕ್ಸೈ ಚಿನ್ ಅಂತ ನಾವೇನ್ ಹೇಳ್ತೇವೆ. ಸೊ ಇಲ್ಲಿರ್ತಕ್ಕಂಥ ಗಡಿ ರೇಖೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಹೇಳ್ತೇವೆ. ಈ ಅಕ್ಸೈ ಚಿನ್ ಅನ್ನ ಪ್ರಸ್ತುತವಾಗಿ ಚೈನಾ ಅಡ್ಮಿನಿಸ್ಟರ್ ಮಾಡ್ತಾ ಇರ್ತಕ್ಕಂಥ ಭಾಗವಾಗಿರುತ್ತೆ, ಅದು ಕೂಡ ನಮ್ಮ ಭಾರತ ದೇಶದ ಭಾಗವಾಗಿರುತ್ತೆ. ಸೊ ಈಗ ಈ ಒಂದು ಕಾರ್ಗಿಲ್ ಯುದ್ಧಕ್ಕೆ ಮುಂಚೆ ಈ ಲೈನ್ ಆಫ್ ಕಂಟ್ರೋಲ್, ಸೊ ನಾನು ಅಲ್ಲೇನು ಲೈನ್ ತೋರಿಸ್ತಿದ್ದೆ ಸೇಮ್ ಲೈನ್ ಇಲ್ಲಿರುತ್ತೆ. ಸೊ ಈ ಕಡೆ ಇರ್ತಕ್ಕಂಥದ್ದು POK ಆಗಿರುತ್ತೆ, ಈ ಕಡೆ ಇರ್ತಕ್ಕಂಥದ್ದು ನಮ್ಮ ಭಾರತ ದೇಶ ಅಡ್ಮಿನಿಸ್ಟರ್ ಮಾಡ್ತಾ ಇರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಸೊ ಇಲ್ಲಿ 0.4875 ಟೈಗರ್ ಹಿಲ್ಸ್ ಟೋಲೋಲಿಂಗ್ ಡ್ರಾಸ್ 0.5140. ಸೊ ಅದಾದ್ಮೇಲೆ ಇಲ್ಲಿ ಏನೋ ಕಲುಬಾರ್ ಟಾಪ್ ಅಂತ ನಾವೇನು ಹೇಳ್ತೇವೆ. ಸೊ ಇವೆಲ್ಲವನ್ನ ಕೂಡ ಪಾಕಿಸ್ತಾನ್ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಒಂದಿನ ಆಕ್ಯುಪೈ ಮಾಡ್ಕೊಂಡಾಗ ಅದಕ್ಕೆ ಕೌಂಟರ್ ಆಗಿ ನಾವು ರಿಟ್ಯಾಲಿಯೇಟ್ ಮಾಡಿ ಮತ್ತೆ ಅವುಗಳನ್ನ ನಾವು ನಮ್ಮ ವಶಕ್ಕೆ ತೆಗೆದುಕೊಳ್ತೇವೆ. ಸೊ ಅದನ್ನೇ ನಾವು ಕಾರ್ಗಿಲ್ ವಿಜಯ್ ದಿವಸ್ ಅಂತ ಹೇಳ್ತೇವೆ. ಕಾರ್ಗಿಲ್ ವಿಜಯ್ ದಿವಸವನ್ನ ಪ್ರತಿ ವರ್ಷ ಜುಲೈ 26ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಡೇಟ್ ಆಫ್ ವಿಕ್ಟರಿ, ನಾವು ವಿಜಯವನ್ನ ಗಳಿಸಿರ್ತಕ್ಕಂಥ ದಿನಾಂಕ
ಜುಲೈ 26, 1999 ಈ ಒಂದು ಆಪರೇಷನ್ ಅನ್ನು ನಾವು ಆಪರೇಷನ್ ವಿಜಯ್ ಅಂತ ಕರಿತೇವೆ. ಸೊ ಕಾನ್ಫ್ಲಿಕ್ಟ್ ಡ್ಯೂರೇಷನ್ ಮೇ 3, ಜುಲೈ 26, 1999 ಈ ಒಂದು ಸಂಘರ್ಷ ನಡೀತಕ್ಕಂಥ ಒಂದು ಅವಧಿಯಾಗಿರುತ್ತೆ. ಸೊ ಲೊಕೇಶನ್ ಕಾರ್ಗಿಲ್ ಸೆಕ್ಟರ್, ಲಡಾಖ್. ಸೊ ಲಡಾಖ್ನ ಕಾರ್ಗಿಲ್ ಸೆಕ್ಟರ್, ಆಗ ಅದನ್ನ ಜಮ್ಮು ಅಂಡ್ ಕಾಶ್ಮೀರ್ ಅಂತ ಕರೀತಾ ಇದ್ದೇವೆ. ಸೊ ಹಾಗಿದ್ರೆ ಆಪೋಸಿಷನ್ ಅವರು, ಪಾಕಿಸ್ತಾನದವರು ಈ ಒಂದು ನಮ್ಮ ಪ್ರದೇಶಗಳನ್ನ ಆಕ್ರಮಣ ಮಾಡ್ಕೊಳ್ಳಿಕ್ಕೆ ಅವರು ಏನಂತ ಕೋಡ್ ನೇಮ್ ಮಾಡಿರ್ತಾರೆ, ಆ ಆಪರೇಷನ್ ಅನ್ನ ಏನಂತ ಕೋಡ್ ನೇಮ್ ಮಾಡಿರ್ತಾರೆ ಅಂದ್ರೆ ಆಪರೇಷನ್ ಭದ್ರಾ ಅಂತ ಕೋಡ್ ನೇಮ್ ಮಾಡಿರ್ತಾರೆ. ಅದಕ್ಕೆ ವಿರುದ್ಧವಾಗಿ ನಾವು ಆಪರೇಷನ್ ವಿಜಯ್ ಅಂತ ಮಾಡ್ತೇವೆ. ಸೊ ಈ ಒಂದು ಆಪರೇಷನ್ ಭದ್ರಾದ ಮುಖಾಂತರ ನಮ್ಮ ಭಾರತ ದೇಶದ ಪೋಸ್ಟ್ ಗಳನ್ನ, ಅಂದ್ರೆ ಈ ಆಪರೇಷನ್ ಭದ್ರಾದ ಮುಖಾಂತರ ಸೊ ವಿಂಟರ್ ಸೀಸನ್ ಅಲ್ಲಿ ನಮ್ಮ ಮಿಲಿಟರಿ ಅಲ್ಲೇನ್ ವೆಕೇಟ್ ಮಾಡಿರ್ತಾರೆ ಆ ಪ್ರದೇಶಗಳನ್ನ ಆಕ್ಯುಪೈ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಸೊ ಅದಾದ್ಮೇಲೆ ಇಂಡಿಯಾ ಅದಕ್ಕೆ ರೆಸ್ಪಾನ್ಸ್ ಆಗಿ ಆಪರೇಷನ್ ವಿಜಯವನ್ನ ಲಾಂಚ್ ಮಾಡುತ್ತೆ. ಸೊ ಈ ಆಪರೇಷನ್ ವಿಜಯ್ ಅಂತಕ್ಕಂಥದ್ದು ದಿ ಆರ್ಮಿ, ನಮ್ಮ ಇಂಡಿಯನ್ ಆರ್ಮಿ ಅಥವಾ ಸೇನೆಯಿಂದ ಮಾಡಿರ್ತಕ್ಕಂಥ ಆಪರೇಷನ್ ಆಗಿರುತ್ತೆ. ಇದೇ ರೀತಿ ಭಾರತ ದೇಶದ ವಾಯುಪಡೆ, ಭಾರತ ದೇಶದ ನೌಕಾಪಡೆ ಇವರು ಕೂಡ ಸಪೋರ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಅವರು ಕೂಡ ತಮ್ಮ ಒಂದು ಕೋಡ್ ನೇಮ್ಸ್ ಅನ್ನ ಮಾಡ್ಕೊಳ್ತಾರೆ. ಹಾಗಿದ್ರೆ ಇಂಡಿಯನ್ ಏರ್ ಫೋರ್ಸ್ ಕೋಡ್ ನೇಮ್ ಏನಾಗಿರುತ್ತೆ ಅಂದ್ರೆ ಆಪರೇಷನ್ ಸಫೇದ್ ಸಾಗರ್ ಅಂತ ಮಾಡ್ತಾರೆ. ಅದೇ ರೀತಿ ಇಂಡಿಯನ್ ನೇವಿ ಅಥವಾ ನಮ್ಮ ಭಾರತೀಯ ನೌಕಾಪಡೆ ಆಪರೇಷನ್ ತಲ್ವಾರ್ ಅಂತ ಕೋಡ್ ಮಾಡ್ತಾರೆ. ಅಲ್ಲಿಗೆ 3 ಕೋಡ್ಸ್ ನಮಗೆ ಗೊತ್ತಿರುತ್ತೆ. ಒಂದು ಆರ್ಮಿ ಪ್ರಕಾರ ಆಪರೇಷನ್ ವಿಜಯ್ ಅಂತ ಹೇಳಬೇಕು, ವಾಯುಪಡೆಯ ಪ್ರಕಾರ ಆಪರೇಷನ್ ವಿಜಯ್ ಏನೋ ಸಫೇದ್ ಸಾಗರ್ ಅಂತ ಹೇಳ್ತೇವೆ, ನೌಕಾಪಡೆಯ ಪ್ರಕಾರ ಆಪರೇಷನ್ ತಲ್ವಾರ್ ಅಂತ ಇದಕ್ಕೆ ನಾಮಕರಣ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಈ ಒಂದು ಏನೋ ಇಂಟ್ರೂಡರ್ಸ್ ನ, ಅಂದ್ರೆ ಅಲ್ಲಿ ಸೇರ್ಕೊಂಡಿರ್ತಕ್ಕಂಥವ್ರನ್ನ ತೋಲೋಲಿಂಗ್, ಟೈಗರ್ ಹಿಲ್ಸ್ ಮತ್ತೆ .5140 ಮತ್ತೆ ಬೆಟಾಲಿಕ್ ಈ ಎಲ್ಲ ಪ್ರದೇಶಗಳಿಂದ ಅವರನ್ನ ಎವ್ಯಾಕ್ಯುಯೇಟ್ ಮಾಡಿಸ್ತಾರೆ. ಸೊ ಈ ಒಂದು ಯುದ್ಧ ಮಾಡಲಿಕ್ಕೆ ಇಟ್ ವಾಸ್ ನಾಟ್ ಈಸಿ, ಸಾಕಷ್ಟು ಸವಾಲುಗಳನ್ನ ಎದುರಿಸಬೇಕಾಗಿರುತ್ತೆ. ಬಿಕಾಸ್ ಆ ಪ್ರದೇಶ ಹೈ ಆಲ್ಟಿಟ್ಯೂಡ್, ಎತ್ತರದ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಬ್ಯಾಟಲ್ ಫೀಲ್ಡ್ ಆಗಿರುತ್ತೆ. ಸೊ ಸಿ ಲೆವೆಲ್ ಇಂದ 16,000 ಫೀಟ್ ಎತ್ತರದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಹಾರ್ಶ್ ಟೆರೇನ್ ಅಂಡ್ ಸಬ್ ಝೀರೋ ಟೆಂಪರೇಚರ್, ಅಂದ್ರೆ ಅಲ್ಲಿ ಮೈನಸ್ ಅಲ್ಲಿ ಇರುತ್ತೆ ಟೆಂಪರೇಚರ್. ಆ ಪರಿಸ್ಥಿತಿಗಳಲ್ಲಿ ಯುದ್ಧ ಮಾಡ್ತಕ್ಕಂಥದ್ದು ತುಂಬಾ ಸವಾಲಿನ ಪ್ರಶ್ನೆ ಆಗಿರುತ್ತೆ. ಅಂಡ್ ಲಿಮಿಟೆಡ್ ಏರಿಯಲ್ ಸಪೋರ್ಟ್ ಡ್ಯೂ ಟು ಆಲ್ಟಿಟ್ಯೂಡ್. ಸೊ ಎತ್ತರದ ಕಾರಣದಿಂದ ಅಷ್ಟಾಗಿ ನಾವು ಟೆಕ್ನಾಲಜಿಯನ್ನ ಬಳಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಸೊ ಇವೆಲ್ಲ ಸವಾಲುಗಳ ಜೊತೆಗೆ ಭಾರತ ವಿಜಯೋತ್ಸವವನ್ನ ಆಚರಣೆ ಮಾಡಿರುತ್ತೆ. ಸೊ ಕೆಲವೊಂದು ಕೀ ವಿಕ್ಟರೀಸ್ ಅನ್ನ ನಾವು ನೋಡೋದಾದ್ರೆ ಜೂನ್ 13ಗೆ ಟೋಲೋಲಿಂಗ್ ಅನ್ನ ನಾವು ರೀಕ್ಯಾಪ್ಚರ್ ಮಾಡ್ಕೊಳ್ತೇವೆ. ಜೂನ್ 20ಕ್ಕೆ ನಾವು .5140 ನಮ್ಮ ಭಾರತ ದೇಶ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ. ಜುಲೈ 4ಗೆ ಟೈಗರ್ ಹಿಲ್ಸ್, ಜುಲೈ 26ಗೆ ವಾರ್ ಅಫಿಷಿಯಲಿ ಎಂಡ್ ಆಗಿರ್ತಕ್ಕಂಥ ಒಂದು ದಿನಾಂಕವಾಗಿರುತ್ತೆ. ಸೊ ಇಷ್ಟು ಮೈಲ್ ಸ್ಟೋನ್ಸ್ ನಮಗೆ ಕಾರ್ಗಿಲ್ ವಾರ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದಿಂದ ಎಷ್ಟು ಸೈನಿಕರು ಸಾವನ್ನಪ್ತಾರೆ ಅಂದ್ರೆ 527 ಸೋಲ್ಜರ್ಸ್ ಈ ಒಂದು ಯುದ್ಧದಲ್ಲಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡ್ತಾರೆ. ಸೊ ಪಾಕಿಸ್ತಾನದ ಕಡೆಯಿಂದ 700ರಿಂದ 1,600, ಯಾಕಂದ್ರೆ ಅವರು ರಿಯಲ್ ನಂಬರ್ಸ್ ಅನ್ನ ಅಥವಾ ಆಕ್ಚುಯಲ್ ನಂಬರ್ಸ್ ಅನ್ನ ಅವರು ಪ್ರೆಸೆಂಟ್ ಮಾಡಿರೋದಿಲ್ಲ. ಸೊ ಅದರಿಂದ ಒಂದು ಅಂದಾಜಿನ ಪ್ರಕಾರ 700ರಿಂದ 1,600 ಜನ ಪಾಕಿಸ್ತಾನದ ಮಿಲಿಟರಿ ಅವರು ಸಾವನ್ನಪ್ತಾರೆ. ಸೊ ಅದರ ಜೊತೆಗೆ ಇಂಡಿಯಾ ರಿಸ್ಟೆಂಟ್ ಡಿಡ್ ನಾಟ್ ಕ್ರಾಸ್ LOC, ಗೈನ್ಡ್ ಗ್ಲೋಬಲ್ ಸಪೋರ್ಟ್. ಸೊ ಇಷ್ಟಾದ್ರೂ ಕೂಡ ಭಾರತದ ರಾಷ್ಟ್ರ LOC ಅನ್ನ ದಾಟದೆ ಈ ಒಂದು ಯುದ್ಧವನ್ನ ಮಾಡುತ್ತೆ. ಅದ್ರ ಜೊತೆಗೆ ನಮಗೆ ಜಾಗತಿಕ ಬೆಂಬಲ ಕೂಡ ಸಿಗುತ್ತೆ. ಸೊ ಅದ್ರ ಜೊತೆಗೆ G8, US ಮತ್ತೆ ಚೈನಾ ಎಲ್ಲ ಕೂಡ ಈ ಒಂದು ಮೂವ್ ಅನ್ನ ಖಂಡನೆ ಮಾಡಿರ್ತಕ್ಕಂಥ ಒಂದು ಯುದ್ಧ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಸೊ ಪರಮವೀರ ಚಕ್ರ ಪ್ರಶಸ್ತಿಯನ್ನ ಕೂಡ ನೀಡಲಾಗುತ್ತೆ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರಿಗೆ. ಸೊ ಈ ಒಂದು ಯುದ್ಧದ ಕಾರಣದಿಂದ ಪರಮವೀರ ಚಕ್ರ ಪ್ರಶಸ್ತಿಯನ್ನ ಕೂಡ ನೀಡಲಾಗುತ್ತೆ. ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಅವರಿಗೆ, ರೈಫಲ್ ಮ್ಯಾನ್ ಸಂಜಯ್ ಕುಮಾರ್ ಅವರಿಗೆ, ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರಿಗೆ ಸೊ ಈ ಒಂದು ನಮ್ಮ ಮಿಲಿಟರಿ ಪ್ರಶಸ್ತಿಗಳನ್ನ ನೀಡಿ ಗೌರವಿಸಲಾಗುತ್ತೆ. ಹಾಗಿದ್ರೆ ಸೊ ಈ ಒಂದು ಇಂಡಿಯನ್ ನ್ಯಾಷನಲ್ ಅವಾರ್ಡ್ಸ್ ಅಲ್ಲಿ ನಮ್ಗೆ 2 ಕ್ಯಾಟಗರೀಸ್ ಇರುತ್ತೆ. ಒಂದನ್ನ ನಾವು ಸಿವಿಲಿಯನ್ ಅವಾರ್ಡ್ಸ್ ಅಂತ ಕರಿತೇವೆ, ಅಂದ್ರೆ ನಾಗರಿಕರಿಗೆ ಕೊಡ್ತಕ್ಕಂಥ ಪ್ರಶಸ್ತಿಗಳು. ಇನ್ನೊಂದನ್ನ ಗ್ಯಾಲಂಟ್ರಿ ಅವಾರ್ಡ್ಸ್ ಅಂತ ಹೇಳ್ತೇವೆ. ಸೊ ಸಿವಿಲಿಯನ್ ಅವಾರ್ಡ್ಸ್ ಗಳಲ್ಲಿ ನಾವು ಭಾರತ ರತ್ನ, ಪದ್ಮವಿಭೂಷಣ, ಪದ್ಮಭೂಷಣ ಮತ್ತೆ ಪದ್ಮಶ್ರೀ ಅವಾರ್ಡ್ ಗಳನ್ನ ಕಾಣಬಹುದಾಗಿರುತ್ತೆ. ಇನ್ನು ಗ್ಯಾಲಂಟ್ರಿ ಅವಾರ್ಡ್ಸ್ ಬಂದಾಗ ವಾರ್ ಟೈಮ್, ಪೀಸ್ ಟೈಮ್ ಅಂತ 2 ಕ್ಯಾಟಗರೀಸ್ ಇರುತ್ತೆ. ವಾರ್ ಟೈಮ್ ಅಂದ್ರೆ ಯುದ್ಧದ ಸಮಯದಲ್ಲಿ ತಾವು ಶೌರ್ಯವನ್ನ
ಸೇವೆಗಳನ್ನು ತೋರಿಸಿರ್ತಕ್ಕಂಥವ್ರಿಗೆ ಕೊಡ್ತಕ್ಕಂಥದ್ದು ಪೀಸ್ ಟೈಮ್, ಯುದ್ಧ ಇಲ್ಲದ ಸಮಯದಲ್ಲಿ ತಮ್ಮ ಒಂದು ಸೇವೆಯನ್ನು ನೀಡಿರ್ತಕ್ಕಂಥವ್ರಿಗೆ ಕೊಡುವ ಪ್ರಶಸ್ತಿಗಳನ್ನು ಪೀಸ್ ಟೈಮ್ ಅಂತ ಹೇಳ್ತೇವೆ. ಹಾಗಿದ್ರೆ ವಾರ್ ಟೈಮಲ್ಲಿ ಕೊಡ್ತಕ್ಕಂಥ ಪ್ರಶಸ್ತಿಗಳು ಯಾವುದು ಅಂದರೆ ಪರಮವೀರ ಚಕ್ರ, ಮಹಾವೀರ ಚಕ್ರ ಮತ್ತೆ ವೀರ ಚಕ್ರ ಅಂತ ಹೇಳ್ತೇವೆ. ಪರಮವೀರ ಚಕ್ರ ಇಸ್ ಕರೆಸ್ಪಾಂಡಿಂಗ್ ಟು ಅಶೋಕ ಚಕ್ರ. ವಾರ್ ಟೈಮಲ್ಲಿ ಕೊಟ್ಟರೆ ಪರಮವೀರ ಚಕ್ರ, ಪೀಸ್ ಟೈಮಲ್ಲಿ ಕೊಟ್ಟರೆ ಅಶೋಕ ಚಕ್ರ ಅಂತ ಹೇಳ್ತೇವೆ. ಅದೇ ರೀತಿ ಮಹಾವೀರ ಚಕ್ರ ವಾರ್ ಟೈಮ್ಗೆ, ಅದಕ್ಕೆ ಕರೆಸ್ಪಾಂಡ್ ಆಗಿ ನಾವು ಕೀರ್ತಿ ಚಕ್ರ ಅಂತ ಹೇಳ್ತೇವೆ. ವೀರ ಚಕ್ರ ಯುದ್ಧ ಸಮಯದಲ್ಲಿ ಕೊಡ್ತಕ್ಕಂಥದ್ದು ಶೌರ್ಯ ಚಕ್ರ ಅಂತಕ್ಕಂಥದ್ದು ಪೀಸ್ ಟೈಮಲ್ಲಿ ಕೊಡ್ತಕ್ಕಂಥ ಪ್ರಶಸ್ತಿ ಆಗಿರುತ್ತೆ. ಹಾಗಿದ್ರೆ ಈ ಪ್ರಶಸ್ತಿಗಳನ್ನ ಯಾವ ವರ್ಷದಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರು ಇದನ್ನು ಕೂಡ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಪರಮವೀರ ಚಕ್ರ ಅಂತಕ್ಕಂಥದ್ದು ಹೈಯೆಸ್ಟ್ ಮಿಲಿಟರಿ ಅವಾರ್ಡ್ ಆಗಿರುತ್ತೆ. ಇದನ್ನ 1950 ಸ್ಥಾಪನೆ ಮಾಡ್ತಾರೆ. ಸೊ ಮಹಾವೀರ ಚಕ್ರ ಅಂತಕ್ಕಂಥದ್ದು ಸೆಕೆಂಡ್ ಹೈಯೆಸ್ಟ್ ಮಿಲಿಟರಿ ಆಗಿರುತ್ತೆ. ಇದು ಕೂಡ 1950 ಸ್ಥಾಪನೆ ಮಾಡ್ತಾರೆ. ವೀರ ಚಕ್ರ ಕೂಡ ಥರ್ಡ್ ಹೈಯೆಸ್ಟ್ ಮಿಲಿಟರಿ ಅವಾರ್ಡ್ ಆಗಿರುತ್ತೆ. ಸೊ ಈ ಮೂರನ್ನ 1950ನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಯುದ್ಧ ಸಮಯದ ಪ್ರಶಸ್ತಿಗಳಾಗಿರ್ತವೆ. ಅದೇ ರೀತಿ ಪೀಸ್ ಟೈಮ್ ಅಲ್ಲಿ ಅಂದ್ರೆ ಈ ಒಂದು ವಿತ್ ಇನ್ ದಿ ಬಾರ್ಡರ್ಸ್ ಏನಾದರೂ ಕಾನ್ಫ್ಲಿಕ್ಟ್ಸ್ ಆದಾಗ ತಮ್ಮ ಪ್ರಾಣವನ್ನ ನೀಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೊಡ್ತಕ್ಕಂಥ ಅವಾರ್ಡ್ಸ್ ಆಗಿರುತ್ತೆ. ಸೊ ಇಲ್ಲಿ ಅಶೋಕ ಚಕ್ರ ಅವಾರ್ಡ್ ಅನ್ನ ಹೈಯೆಸ್ಟ್ ಪೀಸ್ ಟೈಮ್ ಮಿಲಿಟರಿ ಅವಾರ್ಡ್ ಅಂತ ಕರಿತೇವೆ. ಇದನ್ನ 1952 ಅಂದ್ರೆ ಇನ್ಫ್ಯಾಕ್ಟ್ ಈ ಮೂರನ್ನು ಕೂಡ 1952 ಸ್ಥಾಪನೆ ಮಾಡಿರ್ತಕ್ಕಂಥ ಅವಾರ್ಡ್ಸ್ ಆಗಿರುತ್ತೆ. ಅಶೋಕ ಚಕ್ರ, ಕೀರ್ತಿ ಚಕ್ರ ಮತ್ತೆ ಶೌರ್ಯ ಚಕ್ರ ಅಂತ ಹೇಳ್ತೇವೆ. ಸೊ ಈ ಮೂರು ಕೂಡ ಪೀಸ್ ಟೈಮ್ ಅಲ್ಲಿ ಕೊಡ್ತಕ್ಕಂಥ ಗ್ಯಾಲೆಂಟ್ರಿ ಅವಾರ್ಡ್ಸ್ ಅಂತ ಹೇಳ್ತೇವೆ. ಸೊ ವಿತ್ ದಿಸ್ ಇನ್ಫಾರ್ಮೇಶನ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 922. ಸೊ ಇಲ್ಲಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ. ಸೊ ಇನ್ನೊಂದು ಭಾರತದ ಉಪರಾಷ್ಟ್ರಪತಿಗಳ ಅಧಿಕಾರಾವಧಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತೇವೆ. ಸೊ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಐ ಹ್ಯಾವ್ ಕಂಪ್ಲೀಟೆಡ್ ಆಲ್ ದಿ ಅಪ್ಡೇಟ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಡೇಟ್. ಸೊ ಮತ್ತೊಮ್ಮೆ ನೆಕ್ಸ್ಟ್ ಅಪ್ಡೇಟ್ಸ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.